ಎಲ್ಲರೂ ಎದ್ದಿಟ್ಕೊಳ್ಳಿ. ನಮ್ಮ ಸತ್ಯವೇದಗಳ ಕೀರ್ತನೆಗಳು 146 ತಿಳ್ಕೊಂಡಿದ್ದೇವೆ. ಪ್ಲೀಸ್ everyone stand up and take your Bibles to Psalms 146. 10 ವಚನಗಳಿದೆ. 9 ವಚನದವರೆಗೂ ಉತ್ತರ ಪತ್ರಿಕೆ ಓದಿಕೊಳ್ಳೋಣ. ಮೊದಲನೇ ವಚನ ನನ್ನ ಬಡಗಡೆ ಓದಬೇಕಾದ್ರೆ, ಎರಡನೇ ವಚನ ಎಡಗಡೆ ಓದಬೇಕು. ಅದೇ ತರ ಕೊನೆಯದಾಗಿ 10ನೇ ವಚನ ಎಲ್ಲರೂ ಒಟ್ಟಾಗಿ ಓದುವುದಾಗಿದ್ದೇವೆ. ಸತ್ಯವೇದ ಎಲ್ಲರೂ ದಯವಿಟ್ಟು ಸತ್ಯವೇದ ತಿಳ್ಕೊಳ್ಳಿ. ಒಂದು ವಚನ ಆದ್ಮೇಲೆ ನಿಲ್ಲಿಸಿ ಮತ್ತೊಂದು ವಚನವನ್ನ ನನ್ನ ಎಡಗಡೆ ಓದಬೇಕು. ಕೊನೆಯದಾಗಿ 10ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. There are 10 verses in 146 Psalms. Till 9 we are going to read responsibly. 10th verse we are going to read together. 146ನೇ ಕೀರ್ತನೆ ಮೊದಲನೇ ವಚನ ನನ್ನ ಬರೆಯೊಳಗೆ ಓದಕ್ಕೆ ಪ್ರಾರಂಭಿಸಿ. ಯೆಹೋವನಿಗೆ ಸ್ತೋತ್ರ, ನನ್ನ ಬಲವೇ ಯೆಹೋವನನ್ನು ಸ್ತುತಿಸು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುವೇ ಭರವಸೆಯಿಡಬೇಡಿರಿ, ಮಾನವನನ್ನು ಶೋಧಿಸಬೇಡಿರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ. ಅವನ ಉಸಿರು ಹೋಗಿ ಒಟ್ಟಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ರೀತಿಯಲ್ಲಿ ಹಾಳಾಗುವವು. ಯಾವನಿಗೆ ಯೆಹೋವನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ. ಭೂಮಿ ಆಕಾಶ ಸಾಗರ ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು. ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ, ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ, ಆತನ ಪ್ರಾರ್ಥನೆಗೂ ವಿಧವೆಯರಿಗೂ ಆಹಾರವಾಗುತ್ತಾನೆ, ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. 10ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಯೆಹೋವನು ಸಹಾಯಕನು, ದೇವರು ತನ್ನ ಮಾಡುವನು. ಯಾವನಿಗೆ ಸ್ತೋತ್ರ. ಯೇಸು ಕ್ರಿಸ್ತನಿಗೆ ಸ್ತೋತ್ರ ಉಂಟಾಗಲಿ. ಯಾಕಂದ್ರೆ ಆತನೇ ನಮ್ಮ ಪ್ರಾಣ ಇರೋವರೆಗೂ ಆತನ ಮಕ್ಕಳಾಗಿ ನಡೆಸುವ ಆತನಾಗಿದ್ದ. ಆತನ ಸ್ತೋತ್ರ ಮಾಡುವಂತೆ, ಆತನ ಆರಾಧನೆ ಮಾಡುವಂತೆ, ಈ ಲೋಕದಲ್ಲಿ ಆತನಿಗೆ ನಾವು ಬೆಳಕಾಗಿರುವಂತೆ ದೇವರು ನಮ್ಮ ಕೈಗಾಣಿದ್ದಾರೆ. ಎಷ್ಟು ಒಳ್ಳೆಯ ದೇವನಾಗಿದ್ದಾನೆ, ನಮ್ಮ ಸುಂದರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾನೆ. ನಾವು ಕಾಲ ವಾರವನ್ನು ಹೆಚ್ಚು ನೋಡಿದ ಪ್ರತಿಯೊಂದು ನಿಮಿಷವೂ ದೇವರು ನಮ್ಮೊಟ್ಟಿಗಿದ್ದಾನೆ. ಪ್ರಿಯ, ನಮ್ಮನ್ನು ಕೈ ಬಿಡದೆ, ನಮ್ಮನ್ನು ಮರೆಯದೆ, ನಮ್ಮನ್ನು ತೊರೆಯದೆ ಆತನು ಕಾಯ್ದಂತ ದೇವರು. ಈಸ್ ರಿಯಲಿ ಎ ಗುಡ್ ಗಾಡ್. ಆತ ನಿಜವಾಗಿ ಒಳ್ಳೆ ದೇವನಾಗಿದ್ದಾನೆ. ಅಂತ ದೇವ ಸನ್ನಿಧಾನ ನಾವು ನಿಂತಿದ್ದೇವೆ ಭಯಭಕ್ತಿಯಿಂದ, ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ. ಏಸಪ್ಪ, ಈ ಒಂದು ಸಮಯಗಳಲ್ಲಿ, ಆರಾಧನೆಯ ಸಮಯದಲ್ಲಿ ನೀನು ನಿನ್ನ ಅಭಿಷೇಕ ತುಂಬಿಸಪ್ಪ. ನಿನ್ನ ಒಂದು ಆಲೋಚನೆಯಂತೆ, ನಿನ್ನ ಮೆಚ್ಚುಗೆಯಂತೆ ನಾನು ನಡೆಸಿಕೊಡು. ಈ ಆರಾಧನೆ ಎಲ್ಲ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೆಟ್ಸ್ ಪ್ರೇ ಫಾರ್ ಅವರ್ಸೆಲ್ವ್ಸ್. ಒಂದು ಕ್ಷಣ ನಿಮಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ. ಏಸಪ್ಪ, ನನ್ನ ಹೃದಯ ನಿನ್ನದು, ನನ್ನ ಒಂದು ಆಲೋಚನೆ ನಿನ್ನದು, ನನ್ನ ಮನಸ್ಸು ನಿನ್ನದು. ಏಸಪ್ಪ, ನಾನು ನಿನ್ನನ್ನೇ ದೃಷ್ಟಿಸುತ್ತಾ ನಿನ್ನನ್ನು ಆರಾಧಿಸಬೇಕು. ಏಸಪ್ಪ, ನಿನಗೆ ಸ್ತೋತ್ರ ಮಾಡಬೇಕು. ನೀನು ನಾವು ನಡೆಸಿಕೊಡು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ನಮಗಾಗಿ ಜೀವ ಕೊಟ್ಟಂತ ಪರಲೋಕ ತಂದೆ ಅಪ್ಪ, ಆತನೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಈ ವಿಶೇಷ ಒಂದು ಸಮಯದಲ್ಲಿ ದೇವ ಮತ್ತೊಂದು ಪುನರುತ್ಥಾನದಿಂದ ನಮ್ಮನ್ನು ಕರ್ಕೊಂಡು ಬಂದಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಸಭೆಯಾಗಿ ಸೇರಿ ಬಂದಿದ್ದೇವೆ, ನಿನ್ನ ಮುಂಭಾಗ ನಾವು ತಗ್ಗಿಸಿಕೊಳ್ಳುತ್ತೇವೆ. ಏಸಪ್ಪ, ನೀವು ನಮ್ಮನ್ನು ನಡೆಸಿಕೊಡುಕಂತ ರಾಜ, ನಾವು ಮಹಿಮೆ ಆಗ್ಬೇಕು. ಏಸಪ್ಪ, ಹೌದು ರಾಜ, ಕರ್ತ, ನಾವು ಮಾಡುವಂತ ಆರಾಧನೆಯನ್ನ ಸ್ತೋತ್ರಗಳ ಸ್ವೀಕರಿಸುವಂತ ದೇವನಾಗಿ, ಸ್ತೋತ್ರ ಸಿಂಹಾಸನದಲ್ಲಿ ಕಟ್ಟ ನೆಲೆಸುವಂತೆ ನಮ್ಮ ಮಧ್ಯದಲ್ಲಿ ಇರುವುದು ರಾಜ. ಪ್ರತಿಯೊಬ್ಬರನಿಗೆ ಒಪ್ಪಿಸಿಕೊಡುತ್ತೇನಪ್ಪ ದೇವ. ನಮ್ಮಿಂದಲ್ಲ ರಾಜ, ಎಲ್ಲವೂ ನಿನ್ನಿಂದಲೇ. ನಿನ್ನ ಒಂದು ಆತ್ಮನಿಂದಲೇ ನಮ್ಗೆ ಎಲ್ಲವೂ ಸಾಧ್ಯ ರಾಜ. ನಿನ್ನ ಪರಿಶುದ್ಧ ಆತ್ಮ ನಮ್ಮನ್ನು ತುಂಬಿಸು ಕರ್ತ. ನಿನ್ನ ಮಹಿಮೆಗೋಸ್ಕರವಾಗಿ ನಡೆಸಿಕೊಡು ಪ್ರತಿಯೊಂದು ಕರ್ತನೆ ಅಪ್ಪ. ಹೌದು ರಾಜ, ಸಮಯಗಳಲ್ಲಿಯೂ ಈ ಆರಾಧನೆಯ ಒಂದೊಂದು ಭಾಗದಲ್ಲಿಯೂ ನಿನ್ನ ನಾವು ಮಹಿಮೆ ಆಗುವಂತೆ ನಾವು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಆಮೆನ್.
ಹೌದು ಪ್ರಿಯರೇ, ನಮ್ಮ ಜೀವಿತವನ್ನೇ ಆತನ ಕೈಯಲ್ಲಿ ಸಮರ್ಪಿಸುವುದಾದರೆ ಆತನು ಕುಂಬಾರನಾಗಿ ನಮ್ಮನ್ನು ಜೇಡಿಮಣ್ಣಾಗಿ ಒಳ್ಳೆಯ ಪಾತ್ರೆಯನ್ನಾಗಿ ಸಿದ್ಧ ಮಾಡುವಂತ ಕರ್ತನಾಗಿದ್ದಾನೆ. ಪ್ರಿಯರೇ, ನಾವು ನೋಡುತ್ತೇವೆ ಯೆರೆಮೀಯ ಪ್ರವಾದನ ಗ್ರಂಥ 18:5-6 ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ಹೌದು ಪ್ರಿಯರೇ, ದೇವರು ಸುಂದರವಾಗಿ ನಮ್ಮ ನಡೆಸ್ತಾ ಬಂದಿದ್ದಾನೆ. ಪ್ರಿಯರೇ, ನಾವು ಅನೇಕ ಬಾರಿ ಆತನ ವಿರೋಧವಾಗಿ, ಅನೇಕ ಬಾರಿ ಆತನಿಗೆ ದೂರವಾಗಿ ಹೋದರೂ ಆತನು ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸಿ ತನಗೆ ಎದೆಗೆ ಅಪ್ಪಿಕೊಂಡು ನಮ್ಮನ್ನು ಯಾವಾಗಲೂ ಮಗನಾಗಿ ಮಗಳಾಗಿ ಸ್ವೀಕರಿಸ್ತಾ ಬಂದಿರುವ ದೇವನಾಗಿದ್ದಾನೆ. ಪ್ರಿಯರೇ, ಅಂತ ದೇವರನ್ನು ಆರಾಧಿಸುವಾಗ ಈ ಸಲ ನಾವೆಲ್ಲರೂ ಕುಳಿತುಕೊಂಡವರಾಗಿ ಅಪ್ಪ ನಿನ್ನ ಕರದಲ್ಲಿ ನಾನು ಹಾಡಿನೊಂದಿಗೆ ಕರ್ತ ನಾಮವನ್ನು ಮಹಿಮೆ ಪಡಿಸೋಣ. ದೇವರು ಕುಂಬಾರನಾಗಿರುವುದು ಮಾತ್ರವಲ್ಲದೆ ನಮಗೆ ಕುರುಬನಾಗಿದ್ದುಕೊಂಡು ಪ್ರತಿ ಕಾಲಕ್ಕೂ ನಮ್ಮನ್ನು ನಡೆಸುತ್ತಿರುವಂತಹ ದೇವನಾಗಿದ್ದಾನೆ. ಪ್ರೇರೆ,
ನಾವು ನೋಡುವಾಗ ವಾಕ್ಯಗಳಲ್ಲಿ ಈ ರೀತಿಯಾಗಿ ನೋಡುತ್ತೇವೆ, ಯೆಹೋವ ನನಗೆ ಕುರುಬನು, ಕೊರತೆ ಬರುವುದಿಲ್ಲ. ಆತನ ಹಸಿರು ಗಾವಲುಗಳು ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರಿನ ಬುಗ್ಗೆಗಳ ಬದಿಯಲ್ಲಿ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಜೀಸ ಮಾರಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆ. ಅದೇ ವಾಕ್ಯಗಳನ್ನು ನೋಡುತ್ತೇವೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲ ಶುಭವು ಕೃಪೆಯು ನನ್ನನ್ನು ಪಾಲಿಸುವುದು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನೆಂದು ಕೀರ್ತನಗಾರನು ಕರ್ತನ ನುಡಿ ಈ ರೀತಿಯಾಗಿ ನಡೆಯುತ್ತಾನೆ ಪ್ರಿಯರೇ. ಅದೇ ರೀತಿಯಾಗಿ ನಮ್ಮ ಜೀವಿತವನ್ನು ನೋಡುವುದಾದರೆ ಪ್ರತಿ ದಿನವೂ ಆತನು ನಮಗೆ ಕೊರತೆಗಳಿಲ್ಲದ ರೀತಿಯಲ್ಲಿ ನಮ್ಮನ್ನು ಕಾಯ್ದು ನಡೆಸುತ್ತಿರುವಂತಹ ದೇವನಾಗಿದ್ದಾನೆ ಪ್ರಿಯರೇ. ಅಂತಹ ಸುಂದರವಾದ ದೇವನವು ಆರಾಧಿಸುವ ಹಾಗೆ ಹಸಿರು ಹುಲ್ಲುಗಾವಲುಗಳಲ್ಲಿ ತಂಗಿಸುವನೆಂಬ ಹಾಡಿನೊಂದಿಗೆ ಕರ್ತನಾಮವನ್ನು ಹೆಚ್ಚಾಗಿ ಮಹಿಮೆ ಪಡಿಸೋಣ. Suavare
ಆತ ನಮಗೆ ಬಲವುಳ್ಳ ದೇವನಾಗಿದ್ದುಕೊಂಡು ಎಲ್ಲ ಕೊರತೆಗಳನ್ನು ನೀಗಿಸುವಂತ ಕರ್ತನಾಗಿದ್ದಾನೆ ಪ್ರಿಯರೇ. ನಮ್ಮೆಲ್ಲ ಜೀವಿತದ ಆಶೀರ್ವಾದಕ್ಕೆ ಆತನೊಬ್ಬನೇ ಕಾರಣಕರ್ತನಾಗಿದ್ದಾನೆ ಪ್ರಿಯರೇ. ನಮ್ಮಲ್ಲಿರುವಂತಹ ಆಶೀರ್ವಾದವು ಆತನದೇ ಆಗಿದೆ ಪ್ರಿಯರೇ. ನಾವು ನೋಡುವಾಗ ನಮ್ಮ ಪ್ರತಿಯೊಂದು ಬಲಹೀನತೆಯ ಸಮಯದಲ್ಲಿ ಆತನ ಬಲವನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸ್ತಾ ಬಂದಿದ್ದಾನೆ ಪ್ರಿಯರೇ. ನಮ್ಮ ಕಾಲು ಜಾರಿ ಹೋಗದ ರೀತಿಯಲ್ಲಿ, ನಾವು ಎಡವಿ ಬೀಳದ ರೀತಿಯಲ್ಲಿ ನಮ್ಮನ್ನು ಪ್ರತಿ ಕ್ಷಣವೂ ಕಾಯ್ತಿರುವಂತಹ ದೇವನಾತನಾಗಿದ್ದಾನೆ ಪ್ರಿಯರೇ. ನಾವು ನೋಡುತ್ತೇವೆ ವಾಕ್ಯಗಳಲ್ಲಿ ನಿಶ್ಚಯವಾಗಿ ಎಲ್ಲ ದೇವರ ವಾಗ್ದಾನಗಳು ಕ್ರಿಸ್ತ ಯೇಸುವಿನಲ್ಲೇ ದೃಢವಾಗಿವೆಂದು ನಾವು ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದ್ದನ್ನು ನೋಡಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ಫಿಲಿಪಿಯನ 4:19 ನೋಡುತ್ತೇವೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನೆಲ್ಲಾ ಕೊರತೆಗಳನ್ನು ನೀಗಿಸಿದನೆಂಬ ವಾಗ್ದಾನವು ದೇವರು ನಮಗೋಸ್ಕರ ಕೊಟ್ಟಿದ್ದಾನೆ ಪ್ರಿಯರೇ. ಅಂತ ದೇವರು ಎಷ್ಟೊಂದು ಆಶೀರ್ವಾದಗಳು, ಎಣಿಸಲಾಗದ ಕೃಪಾ ದಾನಗಳು ನಮ್ಮ ಜೀವಿತಗಳಲ್ಲಿ ಇದುವರೆಗೂ ನಡೆಸುತ್ತಾ ಬಂದಿರುವಂತಹ ದೇವನಾಗಿದ್ದಾನೆ ಪ್ರಿಯರೇ. ಅಂತ ಸುಂದರವಾದ ದೇವರು ನಾವು ಇನ್ನೂ ಹೆಚ್ಚಾಗಿ ಆರಾಧಿಸುವ ಹಾಗೆ ಎಣಿಸಲು ಆಗದಷ್ಟು ಮೇಲೆಂಬ ಹಾಡಿನೊಂದಿಗೆ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ.
ಯಾವುದೇ ಕಾರಣಕ್ಕೂ ಮಾನಭಂಗ ಪಡಿಸುವುದಿಲ್ಲ. ನಮ್ಮ ಮುಖವು ಲಜ್ಜೆಗೆ ಒಳಗಾಗದೆ ನಮ್ಮನ್ನು ಕಾಯುವಂತ ದೇವನಾಥನಾಗಿದ್ದಾನೆ ಪ್ರಿಯರೇ. ನಾವು ವಾಕ್ಯಗಳಲ್ಲಿ ನೋಡುತ್ತೇವೆ, ಯೆಶಾಯನ ಪ್ರವಾದನ ಗ್ರಂಥ 46 ತಿಂಗಳಲ್ಲಿ ಇಸ್ರಾಯೇಲಿಗೂ ಯೆಹೋವನಿಂದ ಶಾಶ್ವತ ರಕ್ಷಣೆ ದೊರೆಯುವುದು, ಯುಗ ಯುಗಾಂತರಕ್ಕೂ ನೀವು ನಾಚಿಕೆಗೆ ಈಡಾಗುವುದಿಲ್ಲ, ಮಾನಭಂಗ ಪಡುವುದಿಲ್ಲ. ಅದೇ ರೀತಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 10:11 ಈ ರೀತಿಯಾಗಿ ನುಡಿಯುತ್ತಾನೆ, ಆತನ ಮೇಲೆ ನಂಬಿಕೆ ಇರುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಹೌದು ಪ್ರಿಯರೇ, ನಾವು ನಂಬಿರುವಂತ ದೇವರು ನಮ್ಮನ್ನು ಆಶಾಭಂಗ ಪಡಿಸದೆ, ನಮ್ಮ ಮುಖವು ಲಜ್ಜೆಗೆ ಒಳಗಾಗದೆ ನಮ್ಮನ್ನು ಕಾಯ್ದು ನಡೆಸುವಂತ ದೇವನಾಗಿದ್ದಾನೆ ಪ್ರಿಯರೇ. ಆತನು ನಮ್ಮನ್ನು ಅನೇಕ ಬಾರಿ ನಾವು ಕುಂದಿದ ವೇಳೆಯಲ್ಲಿ ನಮಗೆ ಬಲವುಳ್ಳ ದೇವನಾಗಿ, ನಮಗೆ ಆತನ ಬಲದಲ್ಲಿ ನಮ್ಮನ್ನು ನಡೆಸುವಂತ ದೇವನಾಗಿದ್ದಾನೆ ಪ್ರಿಯರೇ. ಈ ಲೋಕದಲ್ಲಿ ನಮ್ಮನ್ನು ಅನೇಕರು ತೊರೆದರು, ಆತನು ನಮ್ಮನ್ನು ತೊರೆಯದೆ ತನ್ನ ಉನ್ನತವಾದ ಹಸ್ತದಲ್ಲಿ ಹಿಡಿದು ನಮ್ಮನ್ನು ನಡೆಸುವಂತ ದೇವನಾಥನಾಗಿದ್ದಾನೆ ಪ್ರಿಯರೇ. ಅಂತ ಸುಂದರವಾದ ದೇವನನ್ನು ಮತ್ತೊಂದು ಹಾಡಿನ ಮೂಲಕವಾಗಿ, ನಿನ್ನ ನಂಬಿ ಬಂದಿನ ಲಜ್ಜೆ ಪಡೆಯಲಿ ಎಂಬ ಹಾಡಿನೊಂದಿಗೆ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ನಂಬಿ ಬಂದೆ ಲಜ್ಜೆ ಪಡೆಯಲಿಲ್ಲ, ನಿನ್ನ ದಯೆಯಿದ್ದು ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ಲಜ್ಜೆ ಪಡೆಯಲಿಲ್ಲ, ನಿನ್ನ ದಯೆಯಿದ್ದು ನನ್ನ ಕೈ ಬಿಡಲಿಲ್ಲ. ಬರಿ ಕೈಯಲ್ಲಿ ಬಂದೆಯುಣ ತುಂಬಿದವನಾಗಿ ಮಾಡಿರುವೆ, ಬರಿ ಕೈಯಲ್ಲಿ ಬಂದೆಯುಣ ತುಂಬಿದವನಾಗಿ ಮಾಡಿರುವೆ. ತಿಳಿದುಕೊಂಡವರಾಗಿ ಕರ್ತನನ್ನು ಕೆಲವು ಕ್ಷಣ ಕಾಲ ಮನಪೂರ್ವಕವಾಗಿ ಆರಾಧಿಸಲು ಹೋಗೋಣ ಪ್ರಿಯರೇ. ನಮ್ಮನ್ನೇ ಆತನ ಕರದಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಡೋಣ ಪ್ರಿಯರೇ. ನಾವು ನಮ್ಮ ಜೀವಿತವನ್ನು ಯೋಚಿಸಿ ನೋಡೋಣ ಪ್ರಿಯರೇ. ಎಷ್ಟೊಂದು ಉಪಕಾರಗಳು, ಎಷ್ಟೊಂದು ಆಶೀರ್ವಾದಗಳು, ಅರ್ಹತೆ ಇಲ್ಲದಂತ ನಮ್ಮನ್ನು
ಆತನ ಎಷ್ಟೊಂದು ಪ್ರೀತಿ ಇಟ್ಟು ನಮ್ಮನ್ನು ನಡೆಸುತ್ತಾ ಬಂದಿದ್ದಾನೆ ಪ್ರಿಯರೇ. ಆತನ ಪ್ರೀತಿಗೆ ಬದಲಾಗಿ ನಾವು ಏನನ್ನು ಕೊಡಲು ಸಾಧ್ಯವಿಲ್ಲ ಪ್ರಿಯರೇ. ನಮ್ಮನ್ನೇ ಆತನಿಗೆ ಸಮರ್ಪಿಸಿ ಕೊಡೋಣ ಪ್ರಿಯರೇ. ಎಷ್ಟು ಘನವುಳ್ಳ ದೇವನನ್ನು, ಎಷ್ಟು ದೊಡ್ಡ ದೇವನನ್ನು ನಾವು ಆರಾಧಿಸಲು ನಿಂತಿದ್ದೇವೆ ಪ್ರಿಯರೇ. ಆತ ನಮ್ಮ ಜೀವಿತದಲ್ಲಿ ಇಲ್ಲದಿದ್ದರೆ ನಾವು ಏನೂ ಇಲ್ಲ ಪ್ರಿಯರೇ. ಆತನ ಇರುವುದರಿಂದ ನಮ್ಮ ಜೀವಿತಗಳು ಎಲ್ಲವೂ ಆಗಿದೆ ಪ್ರಿಯರೇ. ನಮ್ಮನ್ನೇ ಆತನ ಕರದಲ್ಲಿ ಸಮರ್ಪಿಸಿಕೊಡೋಣ ಪ್ರಿಯರೇ. ನಾವು ನೋಡುವಾಗ ನಮ್ಮ ಸ್ತುತಿ ಆರಾಧನೆಗೆ ಆತನೊಬ್ಬನೇ ಯೋಗ್ಯರಾದಂತ ದೇವನಾಗಿದ್ದಾನೆ ಪ್ರಿಯರೇ. ಆತನೊಬ್ಬನೇ ಪರಿಶುದ್ಧನಾಗಿರುವಂತ ದೇವನಾಗಿದ್ದಾನೆ. ಆತನೊಬ್ಬನೇ ಮನೋಹರನಾಗಿರುವಂತ ದೇವನಾಗಿದ್ದಾನೆ ಪ್ರಿಯರೇ. ಆತನೊಬ್ಬನೇ ಎಲ್ಲ ಸ್ತುತಿ ಮಾನ ಘನ ಮಾನ ಮಹಿಮೆಗೆ ಒಬ್ಬನಾಗಿರುವಂತ ದೇವನಾಗಿದ್ದಾನೆ ಪ್ರಿಯರೇ. ಒಂದು ಕ್ಷಣ ಕಾಲ ನಮ್ಮನ್ನೇ ಆತನ ಕರದಲ್ಲಿ ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ನಾವು ಮೌನವಾಗಿದ್ದು ಕರ್ತನ ನಮ್ಮ ಜೀವಿತಗಳಲ್ಲಿ ಮಾಡಿರುವಂತಹ ಪ್ರತಿಯೊಂದು ಕಾರ್ಯಗಳು ನೆನೆಸುವುದಾಗಿ ಆತನಿಗೆ ನಾವು ಮನಪೂರ್ವಕವಾಗಿ ಈ ಸಮಯದಲ್ಲಿ ನಾವು ಆರಾಧನೆ ಸಲ್ಲಿಸೋಣ ಪ್ರಿಯರೇ.
ಹೌದು ಎಸೆಯ, ಇದೊಬ್ಬರೇ ಯೋಗ್ಯನಾದಂತ ದೇವರು ಎಸೆಯ. ನಮ್ಮ ಪ್ರಾಣವು, ನಮ್ಮ ಶ್ವಾಸವು, ನಮ್ಮ ಜೀವವು, ನಮ್ಮ ಸಂಪೂರ್ಣವು ನೀನೊಬ್ಬನಾಗಿರುವುದಕ್ಕಾಗಿ ಎಸೆಯ ನಿನ್ನ ನಾಮಕ್ಕೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಎಸೆಯ. ವಿಶೇಷವಾಗಿ ಎಸೆಯ ಮುಂಜಾನೆ ವೇಳೆಯಲ್ಲಿ ರಾಜು ಸ್ವಾಮಿ ಇನ್ನೊಂದು ಪಾದ ಸಮ್ಮುಖದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ ಎಸೆಯ ನಿನ್ನನ್ನು ದೃಷ್ಟಿಸಿ ನಿನ್ನನ್ನು ಆರಾಧಿಸುವುದಕ್ಕೋಸ್ಕರ ನಮಗೆ ಕೊಟ್ಟಂತೆ ಒಂದು ಕೃಪೆಯ ಸಮಯಕ್ಕಾಗಿ ನನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಎಸೆಯ. ಅಪ್ಪ, ಮುಂದಿನ ಎಲ್ಲಾ ಕಾರ್ಯಗಳನ್ನು ಕರೆದು ಸಮರ್ಪಿಸಿಕೊಡುತ್ತೇವೆ ಎಸೆಯ. ನೀನು ನಮಗೆ ಕುರುಬನಾಗಿದ್ದು ನಮ್ಮ ನಡೆಸುವುದಕ್ಕಾಗಿ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಒಡೆಯ ರಕ್ಷಕನಾಗಿರುವ ಯೇಸುವಿನ ನಾಮದ ನಾವು ಬೇಡುತ್ತೇವೆ. ಪ್ರೀತಿಯುಳ್ಳ ಪರಮಪಿತನೇ. ನಾವು ನಿಂತಿರುವಂತ ಯೋಹಾನ ಸುವಾರ್ತೆ 18ನೇ ಅಧ್ಯಾಯ ತಿಳಿಸ್ಕೊಂಡೋಗ್ತೇವೆ. As we are standing, we stand up to John chapter 15. ಯೋಹಾನ 15 11 ಮತ್ತು 12ನೇ ವಚನ ಒಟ್ಟಾಗಿ ಓದೋರಾಗಿದ್ದೇವೆ. We are going to read together 11th and 12th verse of John chapter 15. ಯೋಹಾನ 15 11 ಮತ್ತು 12ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಎಲ್ಲರೂ ತೆಗೆದುಕೊಳ್ಳಿ, ಸತ್ಯವೇದ ಎಲ್ಲರೂ ತೆಗೆದುಕೊಳ್ಳಿ. Those who have Bibles, please take the Bibles. Open the Bibles. ಎಲ್ಲರೂ ಒಟ್ಟಾಗಿ ಓದೋಣ. 11ನೇ ವಚನ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂದು ಏಸಪ್ಪನ ಆನಂದ ಮಾಡಿದೆ. ನಾವು ಒಬ್ಬರೊಬ್ಬರು ಪ್ರೀತಿಸುವಂತ ಆಗ್ತಾ ಇದ್ದೇವೆ ಪ್ರಿಯರೇ. ಎಲ್ಲರೂ ಕೂತ್ಕೊಂಡವರಾಗಿ ಸಂಜೆಯ ಮಕ್ಕಳು ಸಂದೇಶಗಳು ಹೋಗುತ್ತಾರೆ.
ನಮ್ಮನ್ನು ಪ್ರೀತಿ ಮಾಡಿ ಆತನ ಮಕ್ಕಳಾಗಿ ಮಾಡಿಕೊಂಡಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರ ನಾವು ಸ್ವಾಗತ ಮಾಡೋದಾಗಿದ್ದೇವೆ. ಚೆನ್ನಾಗಿದ್ದೀರಾ? ಹಾಲೆಲೂಯಾ. ಹಾಲೆಲೂಯಾ ಅಂತ ವರ್ಡ್ ಅಲ್ಲಿ ಜೀವಂತವಾಗಿದ್ದೀವಿ ಅಂತ ಅರ್ಥ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮ ಆಚರಿಸಿಕೊಂಡವರು ಮದುವೆ ದಿನ ಆಚರಿಸಿದ್ರೆ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. If anyone is going to celebrate birthdays or marriages, please stand up with your feet. Birthday. Marriage day. ಜೋನಾ ಬರ್ತಡೆ, ಪ್ರವೀಣ್ ಕೂತ್ಕೊಳ್ಳಿ. ಸೂರಿ ಹಸ್ಬೆಂಡ್ ನಿಂತ್ಕೊಳ್ಳಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಿ ವರ್ಷಿಪ್ ಯು ಫಾದರ್. ಅಪ್ಪ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ನಿಮ್ಮ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ ಯೇಸಪ್ಪ ನಾವು ನಿಮ್ಮ ಸನ್ನಿಧಾನಕ್ಕೆ ಬರುವಂತೆ ನಿಮ್ಮನ್ನು ಆರಾಧನೆ ಮಾಡುವಂತೆ ಸ್ತೋತ್ರ ಮಾಡುವಂತೆ ಅಪ್ಪ ನಾವು ನಡೆಸಲಿಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾದ ಸಮಯದಲ್ಲಿ ನಿಮ್ಮ ಭಾಗದಲ್ಲಿ ನಿಂತು ಬಂತ ಯೇಸಪ್ಪ ನಿನ್ನ ಮಗನ ಸತೀಶ ನಿಮ್ಮ ಪಾತ್ರ ಕೊಡುತ್ತೇನೆ. ಆ ಮಗನಿಗೋಸ್ಕರವಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಯೇಸಪ್ಪ ಮಗನ ಆತ್ಮ ಶರೀರ ಪಾನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನ ಕರೆದಾಟ ನೀನಾಗಿದ್ದಿ, ಇಷ್ಟು ವರ್ಷ ನಡೆಸಿಕೊಂಡು ಬಂದಾಟ ನೀನಾಗಿದ್ದಿ ರಾಜ. ಈ ಒಂದು ವರ್ಷದಲ್ಲಿಯೂ ಸಹ ಯೇಸಪ್ಪ ಇನ್ನೂ ಹೆಚ್ಚಾಗಿ ನಿನ್ನ ಮಗನಾಗಿ ಮಾರ್ಪಡಿಸು. ನಿನಗೆ ಹತ್ತಿರವಾಗಿರುತ್ತೆ ಕಾರ್ಯ ಮಾಡು. ಆ ಮಗನ ಜೀವಿತಕ್ಕೆ ಬೇಕಾದಂತ ನಿನ್ನ ಒಂದು ಎಲ್ಲ ಆಶೀರ್ವಾದಗಳನ್ನು ಕೊಡಬೇಕು ನಾನು ಬೇಡುತ್ತೇನೆ. ಆ ಮಗನ ಕುಟುಂಬವನ್ನ ಆಶೀರ್ವದಿಸು ಯೇಸಪ್ಪ. ನಿನ್ನ ಒಂದು ಮಹಿಮೆಗಾಗಿ ಮಕ್ಕಳು ಜೀವಿಸುವಂತೆ ಕಾರ್ಯ ಮಾಡಿ ಒಳ್ಳೆ ಆರೋಗ್ಯ ಕೊಡು. ಆ ಮಗನು ಮಾಡುತ್ತಿರುವಂತಹ ಬಿಸ್ನೆಸ್ ಅಲ್ಲಿ ಅಪ್ಪ ನೀನು ಕರ್ತನೆ ಹೌದ್ರ ಇನ್ನೂ ಹೆಚ್ಚಾಗಿ ಕರ್ತನೆ ಹೌದ್ರಾದ ಸಫಲತೆಯನ್ನು ಕಾಣುವಂತೆ ನಿನ್ನಿಂದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಬೇಕು ನಾನು ಬೇಡುತ್ತೇನೆ. ಒಂದು ವೇಳೆ ರಾಜ ಹೌದು ಯೇಸಪ್ಪ ಸೂರಿ ಮಗನಿಗೆ ಒಪ್ಪಿಸಿಕೊಡುತ್ತೇನೆ. ಮಗ ಹೃದಯ ಮಾತನಾಡು ನಿನ್ನ ಮಗನಾಗಿ ಮಾರ್ಪಡಿಸಿಕೊಳ್ಬೇಕನ್ನು ನಾನು ಹೇಳುತ್ತೇನೆ. ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ಈ ವರ್ಷ ಕರ್ತನೆ ಆ ಮಗನು ಕರ್ತ ನಿನ್ನಿಂದ ರಕ್ಷಣೆ ಎಂಬ ಒಂದು ಕರ್ತನೆ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು. ಆ ಮಗನ ಹೋಗೋಣ ಬರೋಣ ಆಶೀರ್ವದಿಸು ರಾಜ. ಅದೇ ಯೇಸಪ್ಪ ಪ್ರವೀಣ್ ಮಗನಿಗೆ ಒಪ್ಪಿಸಿಕೊಡ್ತೇನೆ, ಜೋನಾನಿಗೆ ಒಪ್ಪಿಸಿಕೊಡುತ್ತೇನೆ. ದೇವ ಆ ಮಕ್ಕಳು ಸಹ ನಿನ್ನ ಮಕ್ಕಳಾಗಿ ಮಾರ್ಪಡಬೇಕಾಗಿದೆ. ನಿನ್ನ ರಕ್ಷಣಾ ಮಾರ್ಗದಲ್ಲಿ ಬರಬೇಕು ಯೇಸಪ್ಪ. ನಿನ್ನೆ ಆ ಮಕ್ಕಳೊಟ್ಟಿಗೆ ಮಾತನಾಡಬೇಕು ದೇವ. ಅಸಾಧ್ಯಗಳ ದೇವನಿನಾಗಿದ್ದಿ ಕಠಿಣ ಹೃದಯಗಳನ್ನ ಕರ್ತನೆ ಮಾರ್ಪಡಿಸಲು ಸಾಧ್ಯವುಳ್ಳ ದೇವ ನೀನಪ್ಪ. ಆ ಮಗ ರಕ್ಷಣೆಗೆ ಬರುವಂತೆ ಅಪ್ಪ ನಿನ್ನ ಒಂದು ಆಶೀರ್ವಾದ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು. ಸಮಯದಲ್ಲಿ ರಾಜ ವಿಶ್ವಾಸನ ಕರ್ತನೆ ವಿಶ್ವಾಸನು ಅದೇ ಮಾತಾ ನಿನ್ನ ಪಾಸರಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಅವರ ಮದುವೆ ದಿನಕ್ಕೋಸ್ಕರವಾಗಿ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ ಈ ವರ್ಷ ಮಕ್ಕಳು ಇನ್ನೂ ಹೆಚ್ಚಾಗಿ ಕರ್ತನೆ ಹಾಲೆಲೂಯಾ ನಿನ್ನ ಮಕ್ಕಳಾಗಿ ಮಾರ್ಪಟ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ನಿನ್ನಲ್ಲಿ ಜೀವಿಸುವಂತೆ ಕಾರ್ಯ ಮಾಡು. ಇಬ್ಬರಿಗೂ ಬೇಕಾದಂತ ಪರಲೋಕದ ಜ್ಞಾನವನ್ನ ಕೊಡು ರಾಜ. ನಿನ್ನ ಮಕ್ಕಳು ಯೇಸಪ್ಪ ಯೌವನಸ್ಥ ಅಪ್ಪ ಕಪ್ಪಸ್ ಆಗಿರುವಂತಹ ಈ ಮಕ್ಕಳ ನಿನ್ನ ಒಂದು ಬಲದಿಂದ ತುಂಬಿಸು. ನೀನು ಕಟ್ಟನೆ ಕೃತ್ಯ ಕೊಟ್ಟು ಆ ಮಕ್ಕಳು ನಡೆಸಬೇಕೆಂದು ಅಪ್ಪ ಹೌದು ರಾಜ. ಈ ಒಂದು ಸಮಾಜದಲ್ಲಿ ಸಭೆಯಲ್ಲಿ ಅಪ್ಪ ಹೌದು ರಾಜ ಅವರೊಂದು ಆಶೀರ್ವಾದವಾಗಿರುವಂತೆ ಕಾರ್ಯಗಳನ್ನ ಮಾಡಬೇಕೆಂದು ಅಪ್ಪ ಈ ಮಕ್ಕಳೆಲ್ಲರನ್ನ ನಿನಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ನೀನು ಕಟ್ಟನೆ ಆಶೀರ್ವಾದಾಯಕ ದೇವನಾಗಿದ್ದಿ. ನಮ್ಮ ಜೀವಿತದಲ್ಲಿ ನೀನಿರುವುದಾದ್ರೆ ಎಲ್ಲವೂ ಆಶೀರ್ವಾದವೇ, ಎಲ್ಲವೂ ಒಳ್ಳೆಯದೇ ಯೇಸಪ್ಪ. ನೀನು ನಿನ್ನ ಮಕ್ಕಳೊಟ್ಟಿಗಿದ್ದು ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಕರ್ತನೆ ನಾವು ಕೊಟ್ಟಿರುವಂತಹ ಈ ಒಂದು ಕರ್ತನೆ ಕಾಣಿಕೆಗಳನ್ನ ದಶಭಾಗನ ಆಶೀರ್ವದಿಸು ದೇವ. ಕೊಟ್ಟಿರುವಂತಹ ಪ್ರತಿಯೊಬ್ಬರು ರಾಜ ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳಬೇಕು, ಆರ್ಥಿಕವಾಗಿ ಬಲಗೊಳ್ಳಬೇಕು, ಅನೇಕರಿಗೆ ಸಹಾಯ ಮಾಡಬೇಕು ಯೇಸಪ್ಪ. ನಿನ್ನ ಒಂದು ಕರ್ತನೆ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬರು ನಿನ್ನ ಒಂದು ಕರ್ತನೆ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕಾರ್ಯಗಳನ್ನ ಮಾಡು ರಾಜ ಅಪ್ಪ. ಅದೇ ತಾಯಿ ಕರ್ತನೆ ಈ ಕಾಣಿಕೆ ದಶಭಾಗಗಳು ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯಗಳನ್ನು ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಈಗ ನಮ್ಮ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡಿಕೊಳ್ಳಬೇಕಾಗಿ ಕೇಳ್ಕೊಂತಾರೆ. ಬರುವ ಭಾನುವಾರ ಬೆಳಗಿನ ಜಾವ 8:00 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಸಭೆಯಾದ ನಂತರ ಮಹಿಳೆಯರ ಕೂಟ ಇರುತ್ತದೆ. ಎಲ್ಲ ಮಹಿಳೆಯರು ಇವತ್ತು ಸಭೆಯಾದ ನಂತರ ಇಲ್ಲೇ ಇರಬೇಕಾಗಿ ಕೇಳ್ಕೊಂತಾರೆ. ವಿವಾಹ ಪ್ರಕಟಣೆ. ಸಭೆ ಗ್ರೇಸ್ಫುಲ್ ಗಾಸ್ಪಲ್ ಚರ್ಚ್, ತಂದೆ ಲೇಟ್ ಬೆಟ್ಟಸ್ವಾಮಿ, ತಾಯಿ ಸತ್ಯ ಇವರ ಮಗನಾದ ಮಹೇಂದ್ರ ಸಾಗರ್ ಎಂಬುವರಿಗೂ, ಮತ್ತು ಸಭೆ ದಿವ್ಯಜ್ಯೋತಿ ನ್ಯಾಸರಿನ್ ಚರ್ಚ್,
ತಂದೆ ಲೇಟ್ ಸುಬ್ಬರಾಯಪ್ಪ, ತಾಯಿ ಅಲವೇಲು ಮಂಗಮ್ಮ ಇವರ ಮಗಳಾದ ಸುಮಾ ಲಲಿತಾ ಎಂಬುವರಿಗೂ ವಿವಾಹದ ಮಾತಾಗಿದೆ. ಈ ವಿವಾಹಕ್ಕೆ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಸಭಾಪಾಲಕರಿಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಇವರ ವಿವಾಹವು 3ನೇ ಆಗಸ್ಟ್ ಅಂದು ನಡೆಯಲಿದೆ. ಇದು ಸಭೆಗೆ ತಿಳಿಸುವಂತ ಮೊದಲನೇ ಪ್ರಕಟಣೆ. ಮುಂದಿನ ವಾರ ಯವನಸ್ಥರ ಕೂಟ ಇರ್ತದೆ. ಎಲ್ಲ ಯವನಸ್ಥರು ಸೇರಿ ಬರಬೇಕು. ನಾವು ಪ್ರೀತಿನ ಕೇಳ್ಕೊಳ್ಳೋರಾಗಿದ್ದೇವೆ. ಅದು ಮಾತ್ರವಲ್ಲ, ಅವ್ರ ಮಂಗಮ್ಮ ಅವರ ಮಗಳ ಸುಮಾ ಮದುವೆಗೋಸ್ಕರವಾಗಿ ನೀವೆಲ್ಲರೂ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕಂತ ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ದೇವರ ಕೃಪೆಯನ್ನ ಹೊಂದಿರುವಂತ ನಾವೆಲ್ಲರೂ ದೇವರ ಸನ್ನಿಧಾನಕ್ಕೆ ಬರೋದಕ್ಕೆ ದೇವರು ನಮಗೆ ಕೊಟ್ಟಂತ ಈ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಬೇಕು. ಹಲ್ಲೆಲೂಯಾ. ನಾವು ಪ್ರತಿಯೊಂದು ದಿನದಲ್ಲಿಯೂ ಕಳೆದ ವಾರ ಜೀವಿಸುವಾಗ ದೇವರು ಆತನ ಒಂದು ಸನ್ನಿಧಾನದಲ್ಲಿ ನಮ್ಮೊಂದಿಗೆ ಇದ್ದುಕೊಂಡು ಆತ ನಮ್ಮ ನಡೆಸಿದ್ದಾನೆ. ಅನೇಕ ಕಾರ್ಯಗಳು ಲೋಕದಲ್ಲಿ ನೋಡುವುದಾದ್ರೆ ಭಯಂಕರವಾದ ಕಾರ್ಯಗಳು ನಡೀತಾ ಇದೆ. ಆದ್ರೂ ಸಹ ಅದೆಲ್ಲ ಮಧ್ಯದಲ್ಲಿ ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ? ಚೆನ್ನಾಗಿಟ್ಟಿದ್ದಾನೆ. ಆತ ಸನ್ನಿಧಾನಕ್ಕೆ ಬರುವಂತೆ ನಮ್ಮನ್ನ ಕರೆದಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿರಬೇಕು. ಯಾರೆಲ್ಲ ಸಂತೋಷವಾಗಿಲ್ಲೋ ಅವರೆಲ್ಲ ಹಲ್ಲೆಲೂಯಾ. ಯಾರೋ ನಾನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಅಲ್ಲೂ ಸಹ ನಾನು ಇದೇ ತರ ಪಾಸ್ಟರ್ಸ್ ಇದ್ರು. ಯಾರೆಲ್ಲ ಸಂತೋಷವಾಗಿದ್ದೀರಿ, ಯಾರೆಲ್ಲ ಸಂತೋಷವಾಗಿಲ್ಲ ಅವರೆಲ್ಲ ಹಲ್ಲೆಲೂಯಾ. ಎಲ್ಲ ಪಾಸ್ಟರ್ಸ್ ಹಲ್ಲೆಲೂಯಾ. ಏಕೆ ಸತ್ತಂದ್ರೆ ಸರಿಯಾಗಿ ಕೇಳಿಸ್ಕೋದಿಲ್ಲ ಅಲ್ವಾ? ಅದಕ್ಕೆ ನಾನು ಹತ್ರ ಹೇಳಿದೆ, ಯಾಕಂದ್ರೆ ಕೇಳಿಸ್ಕೊಂಡಿಲ್ಲ. ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ಅದು ನಮ್ಮ ಒಂದು ಹೃದಯದೊಳಗಡೆ ಹೋಗಲ್ಲ, ಅದು ಕಾರ್ಯ ಮಾಡಕ್ ಆಗಲ್ಲ. ಆಮೇಲೆ ಅದಕ್ಕೋಸ್ಕರ ಇದು ನಾವು ಪರವಾಗಿಲ್ಲ, ಜೋಕ್ಸ್ ತಪ್ಪ ಅದೆಲ್ಲ ನಾ ಜೋಕ್ಸ್ ಮಾಡಲ್ಲ, ಪರವಾಗಿಲ್ಲ. ಅದು ವಾಕ್ಯ ಕೇಳಬೇಕಾದ್ರೆ ನಾವು ಎಷ್ಟು ಆಸಕ್ತಿಯಿಂದ ಗಮನ ಕೊಟ್ಟು ವಾಕ್ಯ ಕೇಳುವರಾದ್ರೆ ಆ ವಾಕ್ಯಗಳು ನಮ್ಮಲ್ಲಿ ಕ್ರಿಯೆ ಮಾಡಕ್ಕಾಗ್ತದೆ. ಇಲ್ಲ ಅಂದ್ರೆ ಒಂದು ಕಿವಿ ಕೇಳಿ ಕಿವಿಲಿ ಹೋಗ್ಬಿಡ್ತದೆ, ಇಲ್ಲ ತಲೆ ಮೇಲಿಂದ ಹೋಗ್ಬಿಡ್ತದೆ, ಪ್ರಯೋಜನನೇ ಇಲ್ಲ. ಬೀಜ ಬಿತ್ತುವವನ ಸಾಮ್ಯ ನೋಡ್ತೀವಲ್ಲ, ಏನ್ ಮಾಡ್ತದಂದ್ರೆ ಅದು ಮೊಗ್ಗದಲ್ಲಿ ಬಿದ್ದಂತ ಬೀಜ ತೆಗೆದುಕೊಂಡು ಹೋಗ್ಬಿಡ್ತಾರೆ ಅಲ್ವಾ? ಹಂಗೆ ನಾವು ಆಸಕ್ತಿಯಿಂದ ಅಟೆಂಟಿವ್ ಆಗಿ ದೇವರ ವಾಕ್ಯ ಕೇಳುವವರಾಗಿರ್ಬೇಕು. ಒಂದು ಸಾರಿ ಒಂದು ಬೈಬಲ್ ಕಾಲೇಜಲ್ಲಿ ಗ್ರಾಜುಯೇಟ್ ಆಗ್ತಾರಲ್ಲ, ಅಂದ್ರೆ ಬೈಬಲ್ ಕಾಲೇಜ್ ಮುಗಿಸಿ ಹೋಗುವಂತಹ ಆ ಒಂದು ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಒಬ್ಬ ಒಂದು ಡೀನ್, ಆ ಒಂದು ಕಾಲೇಜಿನ ಮುಖ್ಯಸ್ಥನಾಗಿರುವಂತ ಒಬ್ಬ ಡೀನ್ ಏನಂದ್ರಂತೆ, ನೀವು ದೊಡ್ಡ ಸಭೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಡಿ. ಹಾಗೆ ದೊಡ್ಡ ಸಭೆ ನಿಮ್ಗೆ ಬಂದ್ರೆ ತುಂಬಾ ಪ್ರೆಷರ್ ಇರ್ತದೆ, ತುಂಬಾ ಕಷ್ಟಗಳು ಬರ್ತದೆ, ತುಂಬಾ ನಿಮ್ಗೆ ನೀವು ನೋಡುವುದಾದ್ರೆ ಎಷ್ಟೊಂದು ನೀವು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ, ತುಂಬಾ ಯೋಚನೆಗಳು ಇರ್ತದೆ. ಅದಕ್ಕೋಸ್ಕರ ದೊಡ್ಡ ಸಭೆಗೆ ಪ್ರಾರ್ಥನೆ ಮಾಡಬೇಡಿ ಅಂದ್ರೆ ಸರಿ. ಆ ಮಕ್ಕಳನ್ನ ಕೇಳಿಸ್ಕೊಂಡು ಹೋದ್ರು. ನೆಕ್ಸ್ಟ್ ಇಯರ್ ಒಬ್ರು ಬಂದು ಸಾಕ್ಷಿ ಕೊಟ್ಟಂತ ಒಬ್ಬ ಸ್ಟೂಡೆಂಟ್, ಅವರು ಬಂದು ಸಾಕ್ಷಿ ಕೊಡ್ಬೇಕಾದ್ರೆ ಆ ಸೆಮಿನಾರ್ ಅಲ್ಲಿ ಅಥವಾ ಆ ಸೆಮಿನಾರಿಗೆ ಆ ಒಂದು ಕಾಲೇಜಿಗೆ ಹೇಳಿದ್ರಂತೆ, ನಾನು ದೇವರನ್ನ ಕೇಳಿದೆ ದೊಡ್ಡ ಸಭೆ ಕೊಡು, ಅದೇ ಜೊತೆ ಕೇಳಿದೆ ಸುಂದರವಾದಂತ ತೆಳ್ಳಗಿರುವಂತ ಒಂದು ಹೆಂಡತಿನ ಕೊಡು ಅಂತ ಕೇಳಿದೆ ಅಂತ ಹೇಳಿದ್ರು. ಆತ ಹೇಳಿದಂತೆ ದೇವ್ರು ನನ್ನ ಪ್ರಾರ್ಥನೆ ಕೇಳ್ಬಿಟ್ಟ. ಆದ್ರೆ ಒಂದೇ ಒಂದು, ಈಗ ನನ್ನಲ್ಲಿ ಚಿಕ್ಕ ಸಭೆ ಇದೆ, ದೊಡ್ಡ ಹೆಂಡತಿ ಇದ್ದಾಳೆ. ಯಾಕೆ ಹೇಳ್ತೀನಿ ಬೇರೆ, ನಾನು ಈ ದಿನ ಕೊಡುವಂತಹ ಒಂದು ಸಂದೇಶದ ಶಿರೋನಾಮೆ ನಾನು ಕಳೆದ ವಾರ ಮಾತಾಡಿದ್ದೆ. ಯೂಸರ್ ನಾನು ಕೇಳಿದ್ದ ಕಳೆದ ವಾರ ಕಳೆದ ತಿಂಗಳು ನಾನು ಮಾತಾಡಿದಾಗ ಒಂದು ಸಂದೇಶದಲ್ಲಿ ನಾನು ಈ ಒಂದು ಸಂದೇಶ ಕೊಟ್ಟಿದ್ದೆ. ಅದೇನೇನು ಅಣ್ಣ, ನಾನು 2 ಸಂದೇಶ ಕೊಟ್ಟಿದ್ದೀನಿ, 3 ಸಂದೇಶ ಕೊಟ್ಟಿದ್ದೀನಿ ಅಲ್ವಾ? ಕಳೆದ ವಾರ 2, ಲಾಸ್ಟ್ ವೀಕ್ 1. ಏನ್ ಹೇಳಿದೆ? ಕಳೆದ ತಿಂಗಳ ಕೊಟ್ಟಂತ ಒಂದು ವಾಕ್ಯ ಏನು? ಫಾದರ್ ಬಗ್ಗೆ. ಅದಕ್ಕೆ ಲಾಸ್ಟ್ ಬಂತು ವಾಕ್ಯ ಓದ್ಬೇಕು, ವಾಕ್ಯ ಬೇರೆ. ಗುಡ್. ಅದಕ್ಕೆ ಇನ್ನೊಂದು ವಚನ ಕೊಟ್ಟಿದ್ದೆ, ಮುಂಚೆ ಒಂದು ವಾಕ್ಯ ಜೊತೆಗೆ ಯಾರು? ದೇವರ ಚಿತ್ತದ ವಿಲ್ ಆಫ್ ಗಾಡ್. ಆ ದೇವರ ಚಿತ್ತದ ಕುರಿತಾಗಿ ನಾನು ಅರ್ಧ ಮೆಸೇಜ್ ಕೊಟ್ಟಿದ್ದೆ, ಅದು ನಿಮ್ಗೆ ಗೊತ್ತಾಗಲ್ಲ ಬಿಡ್ರಿ. ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಹೇಳಿದ್ದನ್ನೇ ಹೇಳಲ್ಲ, ಮುಂದಿನ ಭಾಗ ಹೇಳ್ತೀನಿ.
ಯಾಕಂದ್ರೆ ಕೆಲವೊಂದ್ಸರಿ ಎಪಿಸೋಡ್ ಮಾಡಿ ಚೆನ್ನಾಗಿರ್ತಲ್ಲ, ಯಾಕಂದ್ರೆ ಈ ಸೀರಿಯಲ್ ಪ್ರಿಯರ್ ಇರ್ತಾರಲ್ಲ ಅವ್ರಿಗೆ ಇಷ್ಟ ಆಗುತ್ತದೆ. ಆದ್ರೆ ನಾವು ಸೀರಿಯಲ್ ತರ ಇರಲ್ಲಪ್ಪ, ಗೊತ್ತಲ್ವಾ ಸೀರಿಯಲ್ ನೀವು ಅಲ್ಲಿಂದ ಅವರಮ್ಮ ಗಂಗಾ ಅಂತ ನ್ಯೂಸ್ ಹೋಗಿ ನಾನಂತೂ ಲೈಫ್ ಅಲ್ಲಿ ನೋಡಿ ಯಪ್ಪ ಹೇಳ್ತೀನಿ ಮಾಡ್ತೀನಿ. ಅದು ಒಂದೇ ವಾರ ತೆಗೆಯುವಂತ ಸೀರಿಯಲ್ನ 1 ವರ್ಷ ಎಲ್ಲ ಗ್ರೇಟ್ ಆಗುತ್ತೆ. ಆ ಹುಡುಗಿ ನಾಯಕಿ ಆಗಿದ್ಲಂತೆ, ಅವ್ರಿಗೆ ಮದುವೆ ಆಗಿ ಮಕ್ಕಳಾಗಿ ಅಜ್ಜ ಆಗ್ಬಿಟ್ರಂತೆ. ಆವಾಗವರೆಗೂ ಈ ಡೈರೆಕ್ಟ್ ತೆಗಿತಾನೆ ಅನ್ಸುತ್ತೆ. ಆತರ ದೇವ್ರ ವಾಕ್ಯನ ನಾವು ಒಂದು ಎಪಿಸೋಡ್ ಹೇಳ್ತೀವಿ, ಓಕೆನಾ? ಅಂದ್ರೆ ಒಂದು ಲಾಸ್ಟ್ ವೀಕ್ ನಾವು ಲಾಸ್ಟ್ ಮಂತ್ ನಾನೊಂದು ಅರ್ಧ ಭಾಗ ನಿಮ್ಗೆ ಒಂದು ವಾಕ್ಯ ಹೇಳಿದ್ದೆ. ಅದೇ ವಿಲ್ ಆಫ್ ಗಾಡ್, ದೇವರ ಚಿತ್ತದ ಕುರಿತಾಗಿ ಮುಂದಿನ ಭಾಗವನ್ನು ನೋಡಲು ಹೋಗ್ತಾ ಇದ್ದೇವೆ. ಇಬ್ರಿ 13:20-21 ಓದಿ. Hebrews chapter 13 verse 20-21. Hebrews chapter 13 verse 20-21. ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ಸಭೆಯೆಂಬ ಇಂದಿಗೆ ಮಹಾಬಾಲಕನಾಗಿರುವ ಯೇಸುವನ್ನು ಸತ್ತ ಒಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ. ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ವಾಕ್ಯ ಸ್ವರೂಪರಾದ ಪರಲೋಕ ತಂದೆ ಅಪ್ಪಾಪಿತನೇ, ಒಂದು ಸಮಯದಲ್ಲಿ ರಾಜ ನಿನ್ನ ಚಿತ್ತದ ಕುರಿತಾಗಿ ನಾವು ಕಲಿಯುವಂತ ಈ ಸಮಯದಲ್ಲಿ ನಿನ್ನ ಮಕ್ಕಳೊಳಗೆ ನಿನ್ನ ಮಾತನಾಡಿ ಅನೇಕ ವೇಳೆ ನಾವು ನಮ್ಮ ಚಿತ್ತ ಮಾಡ್ತೇವೆ ಅನ್ಸುತ್ತ. ಆದರೆ ಈ ಒಂದು ವಾಕ್ಯದ ಮೂಲಕವಾಗಿ ನಿನ್ನ ಚಿತ್ತ ಮಾಡುವಂತ ಮಕ್ಕಳಾಗಿ ಮಾರ್ಪಡಿಸು. ನಿನ್ನಲ್ಲಿ ಕರ್ತನೆ ನಾವು ಏಸಪ್ಪ ಇರುವಂತ ಮಕ್ಕಳಾಗಿ ಈ ವಾಕ್ಯವು ನಮ್ಮನ್ನ ಬಲಪಡಿಸುವಂತೆ, ಈ ವಾಕ್ಯವು ನಮ್ಮನ್ನ ನಡೆಸುವಂತೆ ಕಾರ್ಯಗಳನ್ನ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಮೊದಲಾಗಿ ಚಿಕ್ಕದಾಗಿ ಸಮ್ಮರಿ ಹೇಳ್ತೇನೆ. ಅಂದ್ರೆ ನಾನು ಲಾಸ್ಟ್ ಮಂತ್ ಏನ್ ಮಾತಾಡಿದೆ ಅಂತ ಹೇಳ್ಬಿಟ್ಟು ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ. ಫಸ್ಟ್ ನಾನು ಹೇಳಿದ ಮೀನಿಂಗ್ ಆಫ್ ಗಾಡ್ಸ್ ವಿಲ್, ದೇವರ ಚಿತ್ತ ಅಂದ್ರೆ ಏನು ಅಂತ ಕೇಳಿದೆ. ದೇವರ ಇಷ್ಟ, ಅದು ಗಾಡ್ಸ್ ಡಿಸೈರ್. ದೇವರ ಚಿತ್ತ ಅನ್ನೋದು ದೇವರ ಒಂದು ಆಸೆಯಾಗಿದೆ. ಆ ದೇವರ ಆಸೆಯಲ್ಲಿ 2 ಆಸ್ಪೆಕ್ಟ್ಸ್ ಇದೆ ಅಂತ ಹೇಳಿದೆ. ಒಂದು ಜನರಲ್ ಆಗಿರುವಂತದ್ದು, ಎರಡನೇದಾಗಿ ಸ್ಪೆಸಿಫಿಕ್ ಆಗಿರುವಂತದ್ದು. ಒಂದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಇರುವಂತಹ ಒಂದು ಚಿತ್ತ, ಎರಡನೇದಾಗಿ ನಿರ್ದಿಷ್ಟವಾಗಿ ಪ್ರತಿಯೊಬ್ಬೊಬ್ಬರಲ್ಲಿ ಇರುವಂತಹ ಒಂದು ಚಿತ್ತವಾಗಿದೆ. ಅದು ನನ್ನಲ್ಲಿ ದೇವರು ಇಟ್ಟಿರುವಂತಹ ಚಿತ್ತ ರಜಿನಾದ ಜೀವಿತ ಇಟ್ಟಿರುವಂತಹ ಚಿತ್ತಕ್ಕೆ ವ್ಯತ್ಯಾಸವಾಗಿರ್ಬಹುದು. ಅದೇ ರೀತಿಯಾಗಿ ನಾವು 2 ನೋಡಿದ್ದೇವೆ, ಒಂದು ಜನರಲ್ ಮತ್ತೆ ಒಂದು ಸ್ಪೆಸಿಫಿಕ್ ಆಗಿರುವಂತದ್ದು. ಯಾಕೆ ದೇವರ ಮಕ್ಕಳಾದ ನಾವು, ದೇವ ವಿಶ್ವಾಸಗಾದ ನಾವು ಆ ದೇವರ ಚಿತ್ತ ತಿಳ್ಕೊಳ್ಬೇಕು. ವೈ ಇಟ್ಸ್ ಇಂಪಾರ್ಟೆಂಟ್ ಟು ನೋ ದ ಗಾಡ್ಸ್ ವಿಲ್ ಟು ಎ ಬಿಲೀವರ್ ಅಂತ ನೋಡುವುದಾದ್ರೆ, ಮೊದಲನೇದಾಗಿ ನಾವು ನೋಡಿದ್ವಿ ಯೋಹಾನ 7:17 ಹೇಳ್ತದೆ, ದೇವರ ವಾಕ್ಯವನ್ನ ತಿಳಿದುಕೊಳ್ಳಬೇಕೆಂದ್ರೆ ನಮಗೆ ದೇವರ ಚಿತ್ತ ತಿಳಿದಿರಬೇಕು. ಅದಕ್ಕೊಂದು ಉದಾಹರಣೆ ನಾನು ಕೊಟ್ಟಿದ್ದೆ. ಇವಾಗ ಗಂಡ ಹೆಂಡತಿ ಇದ್ದಾರೆ, ಆ ಗಂಡನ್ನ ಏನ್ ಇಷ್ಟಪಡ್ತ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದರ ಮಾತುಗಳು ನಮ್ಗೆ ಅರ್ಥ ಆಗೋದಿಲ್ಲ. ಅದೇ ರೀತಿಯಾಗಿ ದೇವರ ಚಿತ್ತ ನಮ್ಗೆ ತಿಳಿದಿಲ್ಲ ಅಂದ್ರೆ ದೇವ್ರ ಏನ್ ಮಾತಾಡ್ತಾನೋ ಅದು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಎರಡನೇದಾಗಿ ಯೋಹಾನ 9:31, to get the answers for our prayers we should know the God's will. ದೇವರಿಂದ ನಾವು ಪ್ರಾರ್ಥನೆಗೆ ಉತ್ತರ ತೆಗೆದುಕೊಳ್ಬೇಕಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು? ದೇವರ ಚಿತ್ತ ಗೊತ್ತಿರಬೇಕು. ಯಾಕಂದ್ರೆ ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ಮೂರನೇದಾಗಿ ಟು ಪ್ಲೀಸ್ ಗಾಡ್. ವಿತೌಟ್ ನೋಯಿಂಗ್ ಗಾಡ್ಸ್ ವಿಲ್ ವಿ ಕೆನಾಟ್ ಪ್ಲೀಸ್ ಗಾಡ್. ದೇವರ ನಾವು ಮೆಚ್ಚಬೇಕಂದ್ರೆ ದೇವರ ಚಿತ್ತ ನಮ್ಗೆ ಗೊತ್ತಿರ್ಬೇಕು. ದೇವ್ರ ಏನ್ ಇಷ್ಟ ಪಡ್ತಾನೆ ಅಂತ ತಿಳ್ಕೊಂಡ್ರೆ ನಾವು ಅದೇ ರೀತಿ ನಡಿಬೇಕಾದ್ರೆ ಆತನ ಏನಾಗ್ತದೆ? ಸಂತೋಷ ಆಗ್ತದೆ, ಅದು ಇಷ್ಟ ಆಗ್ತದೆ. ಅದು ನಾನು ಹೇಳಿದ್ದೆ. ಈ ಒಂದು ದೇವರಲ್ಲಿ ನಾವು ನೋಡುವಂಥದ್ದು ದೇವರ ಚಿತ್ತವನ್ನ ಮಾಡುವಂಥದ್ದು. ದೇವರ ಚಿತ್ತ ಮಾಡಕ್ಕೆ ಯಾರೆಲ್ಲ ಇಷ್ಟ ಇದೆ ಅಲ್ವಾ? ನಾವು ಇಷ್ಟಪಡ್ತೀವಿ. ದೇವ್ರ ಮಕ್ಕಳಾಗಿ ನಾವು ಬೇಕು ದೇವ್ರ ಚಿತ್ತ ಮಾಡೋಣಪ್ಪ. ಅದಕ್ಕಾಗಿ ನಾವು ಅನೇಕರು ಕೇಳ್ತೀವಲ್ಲ, ದೇವ್ರ ಚಿತ್ತ ಏನಿಸಪ್ಪ, ದೇವ್ರ ಚಿತ್ತ ಏನು, ಇಷ್ಟ ಏನು, ಚಿತ್ತ ಏನು ಅಂತ ಕೇಳ್ತಾ ಇರ್ತೀವಿ. ನಾವು ದೇವ್ರ ಚಿತ್ತ ಮಾಡಬೇಕು ಅನ್ನುವಂತ ಒಂದು ಕಾರ್ಯದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮತ್ತಾಯ 6:10 ಯೇಸು ಕ್ರಿಸ್ತನು ಒಂದು ಪ್ರಾರ್ಥನೆ ಹೇಳ್ಕೊಟ್ನು.
ಗೊತ್ತಲ್ಲ ಅದೇನು? ಅದರ ನಂತರ ನಿನ್ನ ಚಿತ್ತವು ಪರಲೋಕದ ನೆರವೇರುವ ಹಾಗೆ ದೇವರ ಚಿತ್ತ ಪರಲೋಕದ ಚೆನ್ನಾಗಿ ನೆರವೇರ್ತಾರೆ. ಭೂಲೋಕ ನೆರವೇರ್ತಾ ಇದೆಯಾ? ಯಾಕಿಲ್ಲ? ಭೂಲೋಕನ ಆತ್ಮನು ಸೈತಾನನಾಗಿದ್ದ. ಆತನ ಚಿತ್ತವು ನೆರವೇರಬೇಕಾಗಿರುವುದು ನಮ್ಮ ವಿಶ್ವಾಸಿಗಳಲ್ಲಿ, ಸಭೆಯಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮನ್ನ ಆಳ್ವಿಕೆ ಮಾಡುವಂತ ದೇವನಾಗಿದ್ದಾನೆ ಆತನು. ಯಾಕಂದ್ರೆ ನಾವು ಆತನಲ್ಲಿ ತಿರುಗಿ ಹುಟ್ಟಿದವರಾಗಿದ್ದೇವೆ, ನಾವು ಆತನ ಮಕ್ಕಳಾಗಿದ್ದೇವೆ. ಆತನಿಗೆ ನಮ್ಮ ಮೇಲೆ ಅಧಿಕಾರ ಇದೆ, ಅವಿಶ್ವಾಸ ಮೇಲೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರ ದೇವರು ಹೇಳ್ತಾನಲ್ಲಿ ಈ ಭೂಲೋಕದಲ್ಲಿಯೂ ಆ ಚಿತ್ತ ನೆರವೇರಬೇಕಾದ್ರೆ ನಾವು ವಿಶ್ವಾಸಿಗಳು ನಮ್ಮ ಜೀವಿತ ನೆರವೇರಲಿಕ್ಕೆ ಬಿಡಬೇಕು. ನಮ್ಮ ಮೂಲಕವಾಗಿ ಲೋಕದಲ್ಲಿ ಆ ಒಂದು ಚಿತ್ತ ನೆರವೇರುವುದು ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಅದನ್ನ ನಾವು ನೋಡ್ತೇವೆ. 2 ಕಾರ್ಯಗಳು ನೋಡ್ಬೇಕು. ದೇವರ ಚಿತ್ತ ನಾವು ಮಾಡ್ಬೇಕಾದ್ರೆ 2 ಕಾರ್ಯಗಳು ನಾವು ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಮೊದಲೇದಾಗಿ ಈ ವಚನ ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 29:29, ಡ್ಯೂಟ್ರಾನಮಿ ಚಾಪ್ಟರ್ 29:29. ನಮ್ಮ ಜಾಕ್ಸನ್ಗೆ ತುಂಬಾ ಇಷ್ಟವಾದಂತ ಒಂದು ವಚನ. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸಹ ನಮ್ಮ ಮತ್ತು ನಮ್ಮ ಸಂತತಿಗಳ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸುತ್ತೇವೆ. ರಹಸ್ಯವಾದಗಳು ಯಾಕಂತೆ? ದೇವರಾದ ಯೆಹೋವನವು, ಯೇಸು ಕ್ರಿಸ್ತನು. ಆದ್ರೆ ಆತನ ಪ್ರಕಟವಾದವುಗಳು ಯಾಕಂತೆ? ನಮ್ಮದು. ಈ ಒಂದು ವಚನ ನೋಡ್ಬೇಕಾದ್ರೆ ಸೀಕ್ರೆಟ್ ವಿಲ್ ಆಫ್ ಗಾಡ್, ರಹಸ್ಯವಾಗಿ ದೇವರ ಚಿತ್ತ ಉಂಟು. ರಹಸ್ಯ ಅರ್ಥ ಮಾಡ್ಕೋಕಾಗತ್ತ ನಮ್ಗೆ? ರಹಸ್ಯ ಅಂದ್ರೆ ರಹಸ್ಯ ಅಲ್ವಾ? ಆ ರಹಸ್ಯವಾಗಿದೆ, ಅದು ನಮ್ಗೆ ಪ್ರಕಟವಾಗಿಲ್ಲ. ಆ ರಹಸ್ಯವಾದದ್ದು ದೇವರಿಗೆ ಸಂಬಂಧಪಟ್ಟವುಗಳು. ಯಾವುದು ಪ್ರಕಟವಾಗಿದೆಯೋ ಅದು ನಾವು ತಿಳಿದುಕೊಂಡು ಮಾಡುವಂತೆ ನಮಗೆ ಕೊಡಲ್ಪಟ್ಟಿರುವಂತದ್ದು. ಆಗ ದೇವರ ಒಂದು ಆ ರಹಸ್ಯವಾದ ಚಿತ್ತ ಅಂತ ಹೇಳ್ಬೇಕಾದ್ರೆ ಒಂದು ಹಿಂಟ್ ಇದೆ ಸತ್ಯವೇದದಲ್ಲಿ. ಬೈಬಲ್ ಅಲ್ಲಿ ಕೆಲವೊಂದು ಹಿಂಟ್ಗಳನ್ನ ದೇವರ ಆತ್ಮ ಕೊಟ್ಟಿದ್ದಾನೆ. ಅದ್ರ ಮೊದಲೇ ನೀವು ಒಂದು ವಚನ ಓದಿ ನೋಡ್ಕೋಣ. ಎಫೆಸ 1:11-12. ಎಫೆಸಿಯನ್ಸ್ ಚಾಪ್ಟರ್ 1:11-12. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು, ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು. ಅಂದ್ರೆ ಯಾವೆಲ್ಲ ಕಾರ್ಯಗಳು, ಸಮಸ್ತ ಕಾರ್ಯಗಳನ್ನು ಆತನು ತನ್ನ ಇಷ್ಟದಂತೆ ಮಾಡುವಾತನಾಗಿದ್ದಾನೆ. ಇದಕ್ಕೆ ನೀವು ನೋಡುವುದಾದ್ರೆ ಒಂದು ಎಕ್ಸಾಂಪಲ್ ಆಗಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ಸತ್ತನು, ಕ್ರೂಸಿಫಿಕ್ಷನ್ ಆಯ್ತಲ್ವಾ? ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ಸಾಯಲಿಕ್ಕೆ ಹೋಗುವುದಕ್ಕೆ ಸೈತಾನ ಏನೆಲ್ಲ ಪ್ಲಾನ್ ಮಾಡ್ತಾ ಗೊತ್ತಾ ನಿಮ್ಗೆ? ಗೊತ್ತಾ? ಯಾರನ್ನೆಲ್ಲ ಎಬ್ಬಿಸ್ದ? ಯಾರು ಎಬ್ಬಿಸ್ತಾರಿ? ಯಹೂದ್ಯರನ್ನ ಎಬ್ಬಿಸ್ದ. ಫರಿಸಾಯರು, ಶಾಸ್ತ್ರಿಗಳು, ಎಲ್ಲ ಧರ್ಮದ ಉಪದೇಶಕರು ಎಲ್ಲೋ ಅವನ್ನೆಲ್ಲ ಎಬ್ಬಿಸ್ದ. ಸಿಸ್ಟಮ್ನೇ ಎಬ್ಬಿಸ್ದ. ರಾಜನ ಹತ್ರ ಹೋಗಿ, ಪಿಲಾತನ ಹತ್ರ ಹೋಗಿ, ಎಲ್ಲ ಹತ್ರ ಹೋಗಿ ಮಾಡ ಸೈತಾನ. ಅವನು ಅನ್ಕೊಂಡ, ನಾನು ಹೇಳ್ತಾ ಇದ್ದೀನಿ ದೇವಕುಮಾರ, ಮನುಷ್ಯ ಕುಮಾರ, ನಾನು ಶಿಲ್ಬೆ ಮೇಲೆ ಹಾಕ್ತಾ ಇದ್ದೀನಿ ಅಂತ. ನನ್ನೇ ಸ್ವಲ್ಪ ಸಾರ್ವಭೌಮತ್ವವುಳ್ಳ ದೇವರು ಅದನ್ನೇ ಉಪಯೋಗಿಸಿಕೊಂಡು ಈ ಲೋಕಕ್ಕೆ ರಕ್ಷಣೆ ಕೊಡಬೇಕಲ್ಲ. ಅದು ನನ್ನ ನೋಡಿ, ಎಲ್ಲ ತನ್ನ ಇಷ್ಟಾನುಸಾರವಾಗಿ ನಡೆಸುವಂತದ್ದೇ ನನ್ನ ಏಸಪ್ಪ. ಆದ್ರೆ ಅದಕ್ಕೆ ಯಾರನ್ನ ಉಪಯೋಗಿಸ್ಕೊಂತಾರಂತೆ? ಯಾರನ್ನ ಉಪಯೋಗಿಸ್ಕೊಂತಾನೆ? ಯಾವಾಗ್ಲೂ ಒಬ್ಬ ವಿಧವೆ ಪ್ರೇ ಮಾಡ್ತಾನೆ. ಪಕ್ಕದ ಮನೆಯಲ್ಲೇ ಒಬ್ಬ ನಾಸ್ತಿಕ ಇದ್ದಂತೆ, ದೇವನೇ ನಂಬಲ್ಲ. ಅವನಿಗೆ ಎಷ್ಟು ಕೋಪ ಬರ್ತಾ ಇದ್ರೆ ಏನ್ ಎಂಬ ಯಾವಾಗ ಎಲ್ಲೂ ಒಂದು ದುಡ್ಡಿ ಕಳಿಸ್ಬೇಕಂತ ಒಂದ್ ದಿವಸ ಹೋಗಿ ಅವನು ಹೋಟ್ಲಿಂದ ಊಟ ತಕೊಂಡ್ಬಂದು ಬಾಗಿಲು ಇಟ್ಬಿಟ್ಟು ಬಾಗಿಲು ತಕ್ಬಿಟ್ಟು ಒಬ್ಬ ಚಿಕ್ಕಂತೆ ಆಯ ಬಂದು ಬಾಗಿಲು ತೆಗೆದು ಊಟ ನೋಡಿ ಸಂತೋಷ ಆಗೋದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಅಂತ ತಕ್ಕೋ ತಿನ್ನೋ ಶುರು ಮಾಡ್ಬಿಟ್ಲಂತೆ. ಸ್ತೋತ್ರ ಮಾಡ್ತಾವ್ ದೇವರಿಗೆ. ಎತ್ತಿಸ್ ಬಂದ ನಾಸ್ತಿಕನ್ ಬದುಕೋ ಹೋಗ್ಬಿಟ್ಟು, ಯಾರನ್ನ ಕೊಟ್ಟಿದ್ದ ಅನ್ಕೊಂಡ ನೀವು? ಯಾರಿಗೆ ನೀ ಸ್ತೋತ್ರ ಮಾಡ್ತಾ? ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಪ್ಪ. ದೇವರು ಸೈತಾನ ಮೂಲಕ ಕೊಡ್ತಾನೆ ಊಟ, ಅದಕ್ಕೋಸ್ಕರ ಸ್ತೋತ್ರ ಮಾಡ್ತಾ ಇದ್ದೀನಿ.
ದಟ್ ಈಸ್ ದ ಪವರ್ ಆಫ್ ಮೈ ಜೀಸಸ್. ಹಲ್ಲೆಲೂಯಾ. ಹೌದು ಪ್ರಿಯರೇ, ಹಂಗೆ ನೋಡಿ ಸೈತಾನ ಅನ್ಕೊಂಡಿರ್ಬೋದು, ಆದ್ರೆ ನಮ್ಮ ದೇವರು ಸಾರ್ವಭೌಮತ್ವವುಳ್ಳ ದೇವರು, ಸಾವ್ರಿನ್ ಗಾಡ್. ಆದ್ರೆ ಅದೇ ನನ್ನ ಒಂದು ಯೋಚನೆಗೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಸರ್ವರಿಗಾಗಿ ಶಿಲುಬೆ ಮೇಲೆ ಸಾಯಬೇಕು, ನಮಗೆ ಆ ರಕ್ಷಣೆ ಕೊಡ್ಬೇಕೆಂಬ ದೇವರ ಒಂದು ಆಲೋಚನೆ ನೆರವೇರಿಸೋದಕ್ಕೆ ಆತನನ್ನೇ ಉಪಯೋಗಿಸಿಕೊಂಡ, ಸೈತಾನನ್ನೇ ಉಪಯೋಗಿಸಿಕೊಂಡ. ಅದೇ ರೀತಿಯಾಗಿ ನಮ್ಮ ಜೀವಿತಗಳು ಸಹ ನಡೆಯುವಂತ ಎಲ್ಲಾ ಕಾರ್ಯಗಳು ಸಹ ದೇವರ ಒಂದು ಪ್ಲಾನ್ ಜೋಡಿಸಲ್ಪಟ್ಟಿದೆ. ದೇವರ ಪ್ಲಾನ್ ಅಲ್ಲಿ ನಾವಿದ್ದೀವಿ ಪ್ರಿಯರೇ. ಆದ್ರೆ ದೇವರ ವಾಕ್ಯ ಹೇಳುವಂತೆ ಆ ಪ್ಲಾನ್ ಯಾವಾಗಲೂ ನಮ್ಮ ಜೀವಿತಕ್ಕೆ ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಈ ಕೆಲವೊಂದು ಸೀಕ್ರೆಟ್ ವಿಲ್ ಆಫ್ ಗಾಡ್ ಅಂತಲ್ಲ, ರಹಸ್ಯವಾಗಿರುವಂತಹ ಒಂದು ಚಿತ್ತವನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ನಾವು ಅನೇಕ ಪ್ರಶ್ನೆಗಳು ಕೇಳ್ತೀವಿ ಗೊತ್ತಾ. ವೈ, ವಾಟ್, ಯಾಕೆ ಯಾಕೆ ಅಲ್ವಾ. ಕೊರೋನಾ ವೈರಸ್ ಯಾಕೆ ಬಂತು, ಯಾಕೆ ಅದರಿಂದ ಏನ್ ಪ್ರಯೋಜನ, ಯಾಕೆ ನನ್ನ ಜೀವಿತ ಈ ತರ ಆಗ್ತಾ ಇದೆ, ಯಾಕೆ ನಾನು ರಕ್ಷಣೆ ಪಟ್ಟಿದ್ದೆ ಹೊಂದಿದ್ದೀವಿ, ನಮ್ಮ ಅಣ್ಣ ರಕ್ಷಣೆ ಹೊಂದಿಲ್ಲ, ನಮ್ಮ ಅಕ್ಕ ರಕ್ಷಣೆ ಹೊಂದಿಲ್ಲ, ನಮ್ಮ ಮಾವು ಹೋಗಿಲ್ಲ, ಇವ್ರು ಹೋಗಿಲ್ಲ ಅಲ್ವಾ. ಪ್ರಶ್ನೆ ಇದೆಯಲ್ವಾ, ನಾವು ಎಷ್ಟು ಪ್ರಶ್ನೆ ಮಾಡ್ತೀವಲ್ವಾ. ಯಾಕೆಂದ್ರೆ ಇದು ನಮಗೆ ಗೊತ್ತಿಲ್ಲದೇ ಇರುವಂತ ದೇವರ ಚಿತ್ತ. ಅದರ ಕುರಿತಾಗಿ ನಾವು ಅಧಿಕವಾಗಿ ಯೋಚನೆ ಮಾಡಬಾರ್ದು. ಏನ್ ಮಾಡ್ಬೇಕು ಗೊತ್ತಾ, ಹೌ ವಿ ಹ್ಯಾವ್ ಟು ರೆಸ್ಪಾಂಡ್ ಟು ದ ಸೀಕ್ರೆಟ್ ವಿಲ್ ಆಫ್ ಗಾಡ್. ಅಂದ್ರೆ ದೇವರ ಚಿತ್ತಕ್ಕೆ ಯಾವುದೇ ಪ್ರತಿಕ್ರಿಯೆ ಮಾಡ್ಬೇಕಂದ್ರೆ ನಾವು ಎಂತ ಮನುಷ್ಯರಾಗಿದ್ದೀವಿ ಅಂದ್ರೆ ನೋಡಿ ನಡೆಯುವವರಲ್ಲ, ನಂಬಿಕೆಯಿಂದ ನಡೆಯಬೇಕು ಅಲ್ವಾ. We walk by faith. I like this in English. We walk by faith and not by sight. ದೇವರನ್ನ ನಂಬಿಕೊಂಡು ಹೋಗ್ತಾ ಇರ್ಬೇಕೆ ಹೊರತು ದೇವರ ಹತ್ರ ಪ್ರಶ್ನೆಗಳ ಮೇಲೆ ಯಾಕೆ 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 ಸ್ವಲ್ಪ ನಾನು ಬಿದ್ದೆ ಅಂತ ನಾನು ಕೇಳಲಿಲ್ಲ ಗೊತ್ತಾ ನಿಮಗೆ. ಏನೇ ಸ್ವಲ್ಪ 25 ನನಗೆ ವಯಸ್ಸು ಬರ್ತದೆ. ಅದ್ರ 30 ವರ್ಷ ಇಟ್ಕೊಳ್ಳಿ ಸ್ವಲ್ಪ ಅಷ್ಟು ನಾನು ಗಾಡಿ ನೋಡ ಎಷ್ಟು ನನ್ನ ದೇವರು ಸೂಪರ್ ನಡ್ಸ್ಕೊಂಡು ಹೋಗ್ತಾನೆ. ಆವಾಗ ಒಂದ್ಸಾರಿ ಕೂಡ ಏನಾಗಿಲ್ಲ, ಒಂದೇ ಸಾರಿ ಆಗಿತ್ತು. ಯಾಕಂದ್ರೆ ರೇಚಲ್ ಇವರು ಹ್ಯಾಂಡಿಂಗ್ ನೋಡ್ತಾ ಇದ್ದಾಳೆ, ಆಗಿತ್ತು. ಅದು ನೋಡೇ ದೊಡ್ಡೇ ನಾನು ಅದು ದೇವ್ರು ನನ್ನ ಅದ್ಭುತ, ನಾನು ಹಂಗೆ ಕಾಪಾಡ. ಆದ್ರೆ ಒಂದ್ಸಾರಿ ತಿಳ್ತೀರಿ ನಿನ್ನ ನಂಬರ್ ರೇಸಪ್ಪ ಎಷ್ಟು ಅದ್ಭುತ ನಡೆಸ್ತಾರೆ. ಒಂದ್ಸಾರಿ ಯಾಕೆ ತಿಂದಿಲ್ಲ, ಏನ್ ಮಾಡಿದೆ ಏಸಪ್ಪ, ಇನ್ಸ್ಟೆಡ್ ಆಫ್ ವೈ ಏನ್ ಮಾಡಿದೆ ಏಸಪ್ಪ ಅಂತ ಕೇಳಿದೆ. ಹಲ್ಲೆಲೂಯಾ. ಯಾಕೆ ಅನ್ನಕ್ಕಿಂತ ಏನ್ ಮಾಡಿದೆ ಏಸಪ್ಪ ಅಂತ ಕೇಳಿದೆ. ಚಂಗನ್ ತೋರಿಸಿದೆ, ಇಷ್ಟೇ ಮಾಡ್ಬಿಟ್ರೆ ಸಾಕ್ತಾನೆ. ಹಂಗೆ ನಾವು ದೇವರ ಪ್ಲಾನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ 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 ಏನ ಕ್ವಶನ್ ಕೇಳಬೇಡಿ. ದಟ್ಸ್ ನಾಟ್ ದ ಕ್ವಾಲಿಟಿ ಆಫ್ ಎ ಬಿಲೀವರ್. ವಿಶ್ವಾಸಿ ಒಂದು ಸ್ವಭಾವ ಆಗಿರ್ಬಾರ್ದು. ಯಾಕೋ ಅಲ್ಲ, ಅದು ಒಳ್ಳೆಯದಕ್ಕೆ ಒಳ್ಳೆಯದಕ್ಕೆ ಎಷ್ಟು ನಾವು ಇನ್ಸ್ಟ್ರಕ್ಷನ್ಸ್ ಹೇಳ್ಬೋದು ಪ್ರಿಯೆ. ಒಂದ್ಸಾರಿ ಒಬ್ಬ ಹೋದಂತೆ ಸಮುದ್ರ ಹೋಗೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ಒಂದು ಐಲ್ಯಾಂಡ್ ಹೋಗ್ಬಿಟ್ಟಂತೆ. ಅವ್ನಿಗೆ ಏನು ಮಾಡಕ್ ಆಗ್ತಾ ಇಲ್ಲ, ಊಟಕ್ಕಿಲ್ಲ ಇದಕ್ಕಿಲ್ಲ, ಹೆಂಗೋ ಮಾಡಿ ಅಲ್ಲಿ ಫಿಶ್ ಇಟ್ಬಿಟ್ಟು ಇಟ್ಕೊಂಡು ಆ ಬೆಂಕಿನ ಒತ್ತಿಸ್ಬಿಟ್ಟು, ಹೆಂಗೋ ಕಲ್ಗಳ ಉಜ್ಜಿ ಬೆಂಕಿ ಒತ್ತಿಸ್ಬಿಟ್ಟು ಆ ಬೆಂಕಿಲಿ ಫಿಶ್ ಸುಟ್ಕೊಂಡು ತಿನ್ಬಿಟ್ಟಂತೆ. ಹಂಗೆ ಮಲಗ್ಬಿಟ್ಟಿದ್ದಾನೆ. ಅವ್ನು ಕಿಡಿ ಹೋಗಿ ಬಿದ್ಬಿಟ್ಟು ಅವ್ನು ಕಟ್ಕೊಂಡಿದ್ದ ಒಂದು ಗುಡಿಸ್ತಾರ, ಅದು ಒತ್ಕೊಂಡ್ಬಿಡ್ತಂತೆ. ರೇಗೋಯ್ತು ನಿಮ್ಗೆ, ಏನೇಸಪ್ಪ ಇಷ್ಟು ನಾನು ಕಷ್ಟ ಪಡ್ತಾ ಇದ್ದೀನಿ, ಹಿಂಗಾಗಿ ಇದು ಒತ್ತಿಸ್ಬಿಟ್ಟೆ, ಹೊಗೆ ಮೇಲೆ ಹೋಗ್ತಾ ಇದೆ. ಸ್ವಲ್ಪ ತ್ರಲ್ಲ ಒಂದು ಹೆಲಿಕಾಪ್ಟರ್ ಬಂತಂತೆ. ಹೆಂಗ್ ಬಂದ್ರಿ ಅಂದ್ರೆ ಹೊಗೆ ಬರ್ತಾ ಇದೆಯಲ್ಲಪ್ಪ. ಹಂಗೆ ಒಳ್ಳೇದಲ್ಲೂ ನನ್ನ ಏಸಪ್ಪ, ಕೆಟ್ಟದ್ರೂ ನನ್ನ ಏಸಪ್ಪ ಒಳ್ಳೇದೇ ಮಾಡು, ತೀಮೆಯಾದ ಅನೈತಿಯು ನನ್ಮೆಯಾಗಿ ಮಾಡುವವರೇ ಏಸಪ್ಪ. ಕೆಲವೊಂದು ಪದಗಳ ನಾವೀಗ ತಪ್ಪು ತಿಳ್ಕೊಬೇಕು. ತಮಿಳು ಅಂತ ಹೇಳಿದ್ರ ಬಹಳ ತಮಿಳಲ್ಲಿ ಎಲ್ಲ ಹೇಳೋದು, ಹಿಂದಿ ಇಂಗ್ಲಿಷ್ ಇದನ್ನ ಕರ್ಕೊಂಡ್ಬರ್ತೀವಿ. ಅದು ಹೇಳಿ ಅದು ಫಸ್ಟ್ ಸೀಕ್ರೆಟ್ ವಿಲ್ ಆಫ್ ಗಾಡ್. ದೇವರು ರಹಸ್ಯವಾಗಿ ನಮ್ಮ ಜೀವಿತದಲ್ಲಿ ನಡೆಸುವಂತ ಚಿತ್ತ ಇದೆ. ಅದನ್ನ ಯೋಚನೆ ಮಾಡೋದು ಬೇಡ. ನಾವು ನಂಬಿಕೆಯಿಂದ ಆತನಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಏಸಪ್ಪ ನನ್ನ ನಂಬಿಕೆ ಜಾಸ್ತಿ ಕೊಡು, ನಿನ್ ಚಿತ್ತ ನನ್ನ ಜೀವಿತದಲ್ಲಿ ಆತರ ಮಾಡ್ಬೇಕು. ಎರಡನೇದು ಗಾಡ್ಸ್ ರಿವೀಲ್ಡ್ ವಿಲ್. ಅದೇ ವಚನ ನಾವ್ ನೋಡ್ತೀವಿ, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ. ಗಾಡ್ಸ್ ರಿವೀಲ್ಡ್ ವಿಲ್, ಪ್ರಕಟವಾಗಿರುವಂತ ದೇವರ ಚಿತ್ತ. ನಾವು ಸತ್ಯವೇದ ನೋಡ್ತೇವೆ, ಆ ಪ್ರಕಟವಾಗಿರುವ ದೇವರ ಚಿತ್ತ ನಮಗಾಗಿ. ಓಕೆನಾ. ಮೊದಲನೇದಾಗಿ ಏನ್ ನೋಡ್ತೇವೆ ಅಲ್ಲಿ, ಮಾರ್ಕ 12:30 ಮತ್ತು 31ನೇ ವಚನದಲ್ಲಿ ಈ ರೀತಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು.
ಕೊಟ್ಟಿರುವಂತ ಪ್ರಕಟವಾದಂತ ಚಿತ್ತ ಏನಾಗಿದೆ, ನಾವು ಯೇಸು ಕ್ರಿಸ್ತನನ್ನ ಸಂಪೂರ್ಣವಾಗಿ ಪೂರ್ಣ ಹೃದಯ, ಪೂರ್ಣ ಶಕ್ತಿ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿಯಿಂದ ನಾವು ಅದನ್ನ ಪ್ರೀತಿ ಮಾಡಬೇಕು. ಅದೇ ತರ ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸಬೇಕು. ಈ ಚಿತ್ತ ದೇವರು ನಮಗೆ ಕೊಟ್ಟಿದ್ದಾನೆ, ಪ್ರಕಟವಾಗಿರುವಂತ. ಅನೇಕ ನಮ್ಮ ವಿಶ್ವಾಸ ಹೆಂಗಿದೆ ಗೊತ್ತಾ, ಪ್ರಕಟವಾಗಿದೆ ದೇವರ ಚಿತ್ತ ಹೇಳ್ತಾ ನೇರವಾಗಿದೆ, ಅದು ಬಿಟ್ಬಿಡ್ತೀವಿ. ಬೇರೆ ಪ್ರಕಟವಾಗಿದೆ ಇರುವಂಥದ್ದು, ರಹಸ್ಯವಾಗಿರುವಂಥದ್ದು ಏನು ಏನು ಯಾಕೆ ಯಾಕೆ ಅಂತ ಹೇಳಿ ಇದಕ್ಕೆ ಅಲ್ಲ, ಪ್ರಕಟವಾಗಿರ್ತಾನೆ. ಯಾಕೆ ನಾನು ಪ್ರೀತಿ ಮಾಡಕ್ಕಾಗ್ತಿಲ್ಲ, ಯಾಕೆ ನನ್ನ ನೆರೆಯವನ್ನ ಪ್ರೀತಿ ಮಾಡಕ್ಕಾಗ್ತಿಲ್ಲ, ಆ ಕ್ವಶನ್ ನಮ್ಮ ಬಾಯಲ್ಲಿ ಬರದೇ ಇಲ್ಲ ತಾನೇ. ಅದೇ ಮನುಷ್ಯನ ಸ್ವಭಾವ. ನಾವು ದೇವ್ರ ಮುಂದೆ ಏನೋ ದೊಡ್ಡ ಜ್ಞಾನಿಗಳ ಹತ್ರ ಆರೋಪ ಮಾಡ್ತೀವಿ. ಎರಡನೇದಾಗಿ ಪ್ರಕಟವಾದ ಎರಡನೇ ಒಂದು ಚಿತ್ತ ಏನಂದ್ರೆ, ಇಟ್ಸ್ ಎ ಗ್ರೇಟ್ ಕಮಿಷನ್. ಗೊತ್ತಲ್ಲ ನಮಗೆ, ಮತ್ತಾಯ 28:19 ಹೇಳ್ತದೆ, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳನ್ನ ಶಿಷ್ಯರನ್ನಾಗಿ ಮಾಡಿ. ಒಂದು ಈ ವಚನ ಯಾರು ಹೋಗಿ 1 ಥೆಸಲೋನಿಕ 5:15-18. ಇಂಗ್ಲಿಷ್ 16 ಒಂದೇ ಕಡೆ ಇದೆ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 5:15-18. 1 ಥೆಸಲೋನಿಕ ಪತ್ರಿಕೆ 5:15-18 ಓದಿ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಳ್ಳುವುದರಲ್ಲಿ ಎಲ್ಲರಿಗೂ ಹಿತವನ್ನು ಮಾಡುವರಾಗಿರಿ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಸ್ತುತಿ ಮಾಡಿರಿ. ಈ ಒಂದು ಚಿತ್ತವನ್ನ ನಾವು ಪ್ರಕಟವಾಗಿರುವ ಚಿತ್ತ. ಬೇರೆಯವರಿಗೆ ನಾವು ಅಪಕಾರಕ್ಕೆ ಅಪಕಾರ ಮಾಡಬಾರ್ದು, ಬೇರೆಯವರ ಹಿತವನ್ನೇ ನೋಡ್ಬೇಕು. ಸೇಮ್ ಟೈಮ್ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಜೀವಿತಗಳಿಗೆ ಮುಂದಿನ ವಾರಗಳಲ್ಲೂ ಸಹ ಅಷ್ಟೇ, ನಾವು ಇರುವಂತ ಎಲ್ಲಾ ಸರ್ಕಮ್ಸ್ಟೆನ್ಸಸ್ ಅಲ್ಲಿ, ಎಲ್ಲಾ ಸಿಚುಯೇಷನ್ಸ್ ಅಲ್ಲಿ, ಎಲ್ಲಾ ಸಮಯಗಳಲ್ಲೂ ನಾವು ಕರ್ತನಲ್ಲಿ ಸಂತೋಷಿಸಬೇಕು. ಹಾಲೆಲೂಯಾ. ಇಂಗ್ಲಿಷ್ ಒಂದು ಹಾಡಿದೆ ಚೆನ್ನಾಗಿ, ಜಾಯ್ ಆಫ್ ದ ಲಾರ್ಡ್ ಇಸ್ ಮೈ ಸ್ಟ್ರೆಂತ್, the joy of the Lord is my strength, the joy of the Lord is my strength. ಅದ್ರಲ್ಲಿ ಒಂದು ಪ್ಯಾರಾ ಇದೆ, the devil doesn't like when you laugh. ತಾನೇ, ನಾವು ಲೋಕದ ಸಂತೋಷವಾಗಿದ್ರೆ ದೇವರ ನಗಲ್ಲ, ಅಯ್ಯೋ ಭಯಪಡಲ್ಲ, ಸಂತೋಷ ಪಡ್ತಾನೆ. ಇನ್ನು ಮಾಡ್ಬೋದ್ರೆ ಮಾಡಿ ಸಂತೋಷ, ಅವನಿಗೆ ಕೊಂಡಾಟ, ಅವನಿಗೆ ಪಾತ್ರ ಇದೀವಲ್ಲ ನಾವು ವಿಶ್ವಾಸಿ, ನಾವು ಸಂತೋಷ ಪಡ್ತಾ ಲೋಕದಲ್ಲಿ ತಾನೆ. ಆದ್ರೆ ನಾನು ಏಸಪ್ಪ ಸಂತೋಷ ಪಡ್ಬೇಕಾದ್ರೆ ಅದು ನನ್ನ ಬಲ. ನಮ್ಮ ಒಳಗಿನ ಮನಸ್ಸಿನೊಳಗಿನ ಇನ್ನರ್ ಮ್ಯಾನ್, ಆ ಒಳಗಿನ ಮನುಷ್ಯ ಬಲಗೊಳ್ಬೇಕಾದ್ರೆ ಬರುವಂತ ಎಲ್ಲಾ ಸಿಚುಯೇಷನ್ಸ್ ಅಲ್ಲಿ ನಾವು ಸಂತೋಷವಾಗಿರ್ತೀವಿ. ಯಾಕಂದ್ರೆ ಒಳಗಡೆ ದೇವರ ಸಮಾಧಾನ, ಸಂತೋಷ, ಆ ಬಲವನ್ನ ಕೊಟ್ಟಿದ್ದಾನೆ. ಆ ಚಿತ್ತವನ್ನ ನಾವು ತಿಳಿದುಕೊಂಡವರಾಗಿರ್ಬೇಕು. ಅದು ಮಾತ್ರವಲ್ಲ, ಏನ್ ಮಾಡ್ಬೇಕಂತೆ, ನಾವು ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ಎಲ್ಲರಲ್ಲೂ ಕೃತಜ್ಞತೆ ಉಳ್ಳವರಾಗಿರಬೇಕು. ಇದೇ ದೇವರು ನಮಗೆ ಪ್ರಕಟಪಡಿಸಿರುವಂತಹ ಒಂದು ಚಿತ್ತವಾಗಿದೆ. ಪ್ರಕಟಪಡಿಸದೇ ಇರುವಂತಹ ದೇವರ ಸೀಕ್ರೆಟ್ ವಿಲ್ ಆಫ್ ಗಾಡ್, ರಹಸ್ಯವಾಗಿರುವಂತಹ ಆ ಚಿತ್ತಕ್ಕೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡಿಬೇಕು. ಪ್ರಕಟವಾಗಿರುವಂತಹ ಚಿತ್ತಕ್ಕೆ ನಾವು ಆಕೆ ವಿಧೇಯರಾಗಬೇಕು. ಪ್ರಿಯರೇ, ಎಲ್ಲರೂ ಹೇಳಿ, ವಿಧೇಯರಾಗಬೇಕು. ಯು ಹ್ಯಾವ್ ಟು ವಾಕ್ ಇನ್ ಒಬೀಡಿಯನ್ಸ್ ದ ಕಮಾಂಡ್ಮೆಂಟ್ಸ್ ವಿಚ್ ಗಾಡ್ ಹಸ್ ಗಿವನ್. ಆ ದೇವರು ಕೊಟ್ಟಿರುವಂತಹ ಎಲ್ಲ ಆಜ್ಞೆಗಳನ್ನ ನಾವು ಒಪ್ಪಿಸಿಕೊಟ್ಟು ನಾವು ಜೀವಿಸ್ತೇವೆ ಅಂತ ಆ ನಂಬಿಕೆಯಿಂದ ಆ ಒಂದು ಒಬಿಡಿಯನ್ಸ್ ನಡಿಬೇಕು. 1 ಯೋಹಾನ 2:17 ಈ ತರ ಹೇಳ್ತಾರೆ, 1 John chapter 2:17, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು. ನಾವು ಎಂದೆಂದಿಗೂ ಇರಬೇಕಂದ್ರೆ ದೇವರ ಚಿತ್ತಾನುಸಾರ ನಡಿಬೇಕು. ದೇವರ ಚಿತ್ತವನ್ನು ತಿಳಿದುಕೊಳ್ಳೋಕೆ ನಾವು ಆಸೆ ಪಡಬೇಕು. ನನ್ನ ಜೀವಿತ ನಿನ್ ಚಿತ್ತ ಏನ್ ಏಸಪ್ಪ? ಅನೇಕ ಸಾರಿ ನೋಡಿ ಪ್ರಿಯರೇ, ಬೇಕಂದ್ರೆ ನಾವು ಮುಂದೆ ಅಂದ್ರೆ ಒಂದು ಫ್ಯೂಚರ್ ಅಲ್ಲಿ ನಾವೇನ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಎಕ್ಸ್ಟ್ರೀಮ್ ಆಗಿದ್ದೀವಿ. ಅನೇಕರು ಯೋಚನೆ ಮಾಡ್ತೀವಿ, ಮುಂದೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು, ನನ್ನ ಮಕ್ಕಳು ಏನ್ ಮಾಡ್ಬೇಕು, ನಾನು ಹಿಂಗಿರ್ಬೇಕು, ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಅದೇ ಸಮಯದಲ್ಲಿ ಇವಾಗ ನಾವು ಬಿಟ್ಬಿಡ್ತೀವಿ. ಕೆಲವರು ಏನ್ ಮಾಡ್ತಾರೆ, ಫ್ಯೂಚರ್ ನ ಯೋಚನೆ ಮಾಡ, ಇವತ್ತು ಜೀವಿತ ಜೀವಿಸ್ತಾ ಇರ್ತಾರೆ ತಾನೇ. ಎಲ್ಲ ವಿಷಯದಲ್ಲಿ ದುಡ್ಡಾಗಿರ್ಬೋದು, ಅಥವಾ ಅವರೊಂದು ಕೆಲಸ ಆಗಿರ್ಬೋದು, ಅವರೊಂದು ಸೇವಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಎರಡೂ ತಪ್ಪೆ. ಯೇಸುವಿನ ಮಕ್ಕಳಾದ ನಾವು ಈಗಲೂ ಸಹ ಯೇಸಪ್ಪನ ಜೀವಿಸಬೇಕು, ಮುಂದೆಯೂ ಸಹ ಯೇಸಪ್ಪನ
ಯೇಸಪ್ಪನಲ್ಲಿ ಜೀವಿಸ್ಬೇಕು. ಅದಕ್ಕೆ ಬೇಕಾದ ಕಾರ್ಯಗಳನ್ನ ನಾವು ಮಾಡಬೇಕು ಪ್ರಿಯ. ಆ LIC ಗೊತ್ತಾ ನಿಮ್ಗೆ? LIC ಒಂದು ಸ್ಲೋಗ ಇದೆ ಗೊತ್ತಾ? ಯಾಕಂದ್ರೆ ಗೊತ್ತೇನ್ರಿ? ಜೀವನ್ ಸರ್ ಅಲ್ಲ ಮಗನ, ಒಂದು ಸ್ಲೋಗ ಇಟ್ಟಿದ್ದಾರೆ, ಜೀವನ್ ಕೆ ಸಾಥ್ ಜೀವನ್ ಕಾ ಬಾದ್. ನಾ ಇವಾಗ್ಲೂ ಯೇಸಪ್ಪನೊಟ್ಟಿಗೆ ಈ ಲೋಕ ಬಿಟ್ಟು ಹೋದ್ನೇನೋ ಆ ತರ ಯೋಚನೆಯಲ್ಲಿ ನಾವು ಜೀವನ ಮಾಡಬೇಕು. ಅದಕ್ಕೆ ದೇವವಾಕ್ಯ ಎಷ್ಟೊಂದು ಹೇಳ್ತಾರೆ, ಭೂಲೋಕದ ಭಾವದರಾಗಿರ್ಬೇಡಿ, ಪರಲೋಕದ ಭಾವದರಾಗಿರಿ, ಯಾವ್ದು ನೋಡ್ಬೇಕು ನೀವು, ಮೇಲೆ ಇರುವಂತಹ ಗಳನ್ನು ಹುಡುಕಿರಿ, ಮೇಲುವ ಮೇಲೆ ಮನಸ್ಸಿಡಿ ಅಂತ ಹೇಳ್ತಾನೆ ಇಲ್ವಾ? ಹಂಗೆ ನಾವು ದೇವರ ಚಿತ್ತವನ್ನ ತಿಳಿದುಕೊಂಡವರಾಗಿ ಅದಕ್ಕೆ ಒಪ್ಪಿಸಿಕೊಟ್ಟು ಜೀವಿಸ್ಬೇಕು. ಈಗಲೂ ಅಷ್ಟೇ, ಫ್ಯೂಚರ್ ಅಷ್ಟೇ. ಅದಕ್ಕೆ ಏನೆಲ್ಲ ಬೇಕು ತಯಾರಿ ನಾವು ಮಾಡ್ಕೋತಾನೆ ಇರ್ಬೇಕು ಪ್ರತಿದಿನ. ಅದು ಬಿಟ್ಟು ಮುಂದೆ ನೋಡ್ಕೋಣ ಅಲ್ಲ, ಮುಂದೆ ಸಹ ನಾನು ಯೇಸಪ್ಪನ ಜೀವಿಸ್ಬೇಕಲ್ವೇ? ಈಗ ನಾನು ಒಳ್ಳೆ ವಿಶ್ವಾಸಿಯಾಗಿ ಜೀವಿಸ್ಬೇಕು. ನನ್ನನ್ನು ನೋಡಿ ನನ್ನ ಮಕ್ಕಳು ಬರ್ಬೇಕು ಯೇಸಪ್ಪನಾಗಿ. ಅನೇಕ ನಾನು ದುಃಖ ಪಡುವಂತ ಕಾರ್ಯ ಏನ್ ಗೊತ್ತಾ ಬೇರೆ, ಅನೇಕ ವಿಶ್ವಾಸಿ ಮಕ್ಕಳು, ಸೇವಕರ ಮಕ್ಕಳು ಅವ್ರ ಜೀವಿತ ನೋಡಿ ಸೇವೆಗೆ ಬರಲ್ಲ, ಅವ್ರ ಜೀವಿತ ನೋಡಿ ಯೇಸಪ್ಪನ ಅಲ್ಲಿ ಕಳ್ಸ್ಕೋಣ ಅಂತಾರೆ. ಒಳಗೆ ಅತ್ಯಧಿಕಲ್ವಾ? ಎಷ್ಟು ದುಃಖಕರವಾದ ಕಾರ್ಯ ತಾನೆ. ಏನ್ ಪ್ರಯೋಜನ ನಾವು ಜೀವನ ಮಾಡಿ? ಮಕ್ಕಳು ಇರುವಂತ ಪ್ರತಿಯೊಬ್ಬ ಗಂಡ ಹೆಂಡತಿ ಆಗಲಿ, ತಂದೆ ತಾಯಿ ಆಗಲಿ, ಅವರು ತಮ್ಮ ಮಕ್ಕಳನ್ನ ಯೇಸಪ್ಪನ ನಡೆಸೋದಕ್ಕೆ ತಮ್ಮ ಜೀವಿತ ನಡೆಸಬೇಕು. ಚೆನ್ನಾಗಿ ಒಂದು ಸಾಕ್ಷಿಗಳಾಗಿ ನಡೆಸಬೇಕು. ಕೊನೆಯ ಒಂದು ಪಾಯಿಂಟ್ ನಾನು ಮೊದಲು ಹೇಳಿದೆ, ದೇವರ ಚಿತ್ತ ಅಂದ್ರೆ ಏನು ಅಂತ. ದೇವರ ಚಿತ್ತ ಅಂದ್ರೆ ಏನು? ದೇವರ ಚಿತ್ತ ಅಂದ್ರೆ ಏನು? ನಿಮ್ ಚಿತ್ತ ಏನು ಅಂತ ಕೇಳಿ ಏನಂತೀವಿ? ನಿಮ್ ಇಷ್ಟ ಏನು? ದೇವರ ಚಿತ್ತ ಅಂದ್ರೆ ಏನು? ದೇವರ ಇಷ್ಟ. ಓಕೆನಾ? ದೇವರ ಇಷ್ಟದಲ್ಲಿ ಎರಡು ಕಾರ್ಯ ಏನಿದೆ, ಅದು ಸಾರ್ವತ್ರಿಕವಾದದ್ದು ಮತ್ತೆ ನಿರ್ದಿಷ್ಟವಾದದ್ದು. ಯಾಕೆ ನಾವು ದೇವರ ಚಿತ್ತ ಅರ್ಥ ಮಾಡ್ಕೋಬೇಕು? ಯಾಕಂದ್ರೆ ನಾವು ದೇವರ ವಾಕ್ಯ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಪ್ರಾರ್ಥನೆಗೆ ಉತ್ತರಿಸಲ್ಪಡ್ಬೇಕಂದ್ರೆ, ದೇವರನ್ನ ನಾವು ಮೆಚ್ಚುಗೆ ಪಡಿಸ್ಬೇಕಂದ್ರೆ ದೇವರ ಚಿತ್ತ ನಮಗೆ ಬೇಕು. ಅದೇ ತರ ನಾನು ಹೇಳಿದೆ, ದೇವರ ಚಿತ್ತ ಮಾಡುವಾಗ ಎರಡು ಕಾರ್ಯಗಳನ್ನ ನಾವು ತಿಳ್ಕೊಂಡಿರ್ಬೇಕು. ದೇವರಲ್ಲಿ ಎರಡಿದೆ, ಒಂದು ಸೀಕ್ರೆಟ್ ವಿಲ್, ಎರಡನೇದು ರಿವೀಲ್ಡ್ ವಿಲ್. ಮೊದಲನೇದಾಗಿ ಪ್ರಕಟವಾಗದಿರುವಂತಹ ರಹಸ್ಯವಾದಂತಹ ದೇವರ ಚಿತ್ತ ಇದೆ, ಪ್ರಕಟವಾಗಿರುವಂತಹ ದೇವರ ಚಿತ್ತವಿದೆ. ಪ್ರಕಟವಾಗದೇ ಇರುವಂತಹ ರಹಸ್ಯವಾಗಿರುವಂತಹ ದೇವರ ಚಿತ್ತಕ್ಕೆ ನಾವು ಯಾವ ತರ ಪ್ರತಿಕ್ರಿಯೆ ಮಾಡ್ಬೇಕಂತೆ? ನಂಬಿಕೆಯಿಂದ ಯೇಸಪ್ಪನ ಪ್ರಾರ್ಥನೆ ಮಾಡ್ಕೊಂಡು ಬಿಟ್ಬಿಡಬೇಕು. ಎರಡನೇದಾಗಿ ಪ್ರಕಟವಾಗಿರುವಂತಹ ಆ ದೇವರ ಚಿತ್ತಕ್ಕೆ ನಾವು ಅದಕ್ಕೆ ಏನಾಗಬೇಕಂತೆ? ಒಬೇ ಆಗ್ಬೇಕು. ಏನಾಗಬೇಕು? ವಿಧಿಯರಾಗಬೇಕು. ಈಗ ಕೊನೆಯದಾಗಿರುವಂತಹ ಒಂದು ಪಾಯಿಂಟ್, ದೇವರ ಚಿತ್ತವನ್ನ ಅನೇಕ ಸಾರಿ ನಾವು ಮಿಸ್ ಮಾಡುತ್ತೇವೆ. ಎಲ್ಲರೂ ಮಿಸ್ ಮಾಡುತ್ತೇವೆ, ಕಲ್ತ್ಕೊಂಡ್ಬಿಡ್ತೇವೆ, ಮಿಸ್ ಮಾಡ್ಬಿಡ್ತೀವಿ ಅಲ್ವಾ? ಯಾರೊಬ್ರು ಹೇಳ್ತಾವ್ರೆ, ಎಷ್ಟೋ ಕಲ್ತ್ಕೊಂಡ್ಬಿಡ್ತೀವಿ. ಯಾವ ರೀತಿಯಾಗಿ ನಾವು ದೇವರ ಚಿತ್ತವನ್ನ ಕಳೆದುಕೊಳ್ಳೋದು ಅಥವಾ ಮಿಸ್ ಮಾಡೋದು ಅನ್ನೋದನ್ನ ದೇವರ ವಾಕ್ಯದಲ್ಲಿರುವಂತಹ ದೇವ ಮಕ್ಕಳ ಜೀವಿತದಲ್ಲಿ ನಡೆದಂತಹ ಕಾರ್ಯಗಳ ಮೂಲಕವಾಗಿ, ಘಟನೆಗಳ ಮೂಲಕವಾಗಿ ನಾವು ಕಲ್ತ್ಕೊಳ್ಳೋಣ ಪ್ರಿಯ. ಮೊದಲೇದಾಗಿ ನಾನು ದೇವರ ಚಿತ್ತ ಗೊತ್ತಿದ್ರು ಸಹ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರ ಚಿತ್ತ ನಂಗೆ ಚೆನ್ನಾಗಿ ಗೊತ್ತು. ಯಾವುದೋ ಒಂದು ವಿಷಯ ಇಟ್ಕೊಂಡು ನನ್ನ ಮದುವೆ ಇರ್ಬೋದು, ನನ್ನ ಸೇವೆ ಬರೋದಿರ್ಬೋದು, ಅಥವಾ ಕೆಲ್ಸಕ್ಕೆ ಹೋಗೋದಿರ್ಬೋದು, ಅಥವಾ ದೇವರಲ್ಲಿ ಬೆಳೆಯೋದಿರ್ಬೋದು, ಅಥವಾ ದೇವ್ರು ನನಗೆ ಯಾವುದೋ ಒಂದು ಕೆಲಸ ಕೊಟ್ಟಿದ್ದಾಗಿರ್ಬೋದು, ಏನೇ ಆಗಿದ್ರು ನಾವು ಆ ದೇವರ ಚಿತ್ತ ತಿಳಿದ ನಂತರೂ ಸಹ ಅದನ್ನ ಮಿಸ್ ಮಾಡ್ಕೊಂಡ್ಬಿಡ್ತೇವೆ. ಮೊದಲನೇದಾಗಿ ಹೆಂಗಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಅವನು ವೆಲ್ ನೋನ್, ಅವನು ಚೆನ್ನಾಗಿ ಜನಪ್ರಿಯನಾಗಿರೋದು ಯಾವ್ದು ಗೊತ್ತಾ? ಓಡೋದ್ರು, ದೇವರಿಂದ ಓಡೋದ್ರು. ದೇವರಿಂದ ಓಡೋದು ಯಾರು? ದೇವರಿಂದ ಓಡಲಿಲ್ಲ ಕಂಡ್ರೆ ಅವನು ಜಜಬಲ್ ಭಯಪಡ್ಕೊಂಡು ಓಡೋದು. ಓಕೆನಾ? ಹೆಂಗಿಸ್ ನೋಡಿ ಓಡೋದು ಅಂದ್ರೆ ಪ್ರವಾದಿ ಅವಾಗ ಹೇಳ್ಬೇಕು. ಓಕೆನಾ? ಮೊದಲ ಯೋನ ಪ್ರವಾದಿ ಎಲ್ರಿಗೂ ಗೊತ್ತು, ಓದೋದೇನು ಬೇಡ. ಯೋಹಾನ 1:1-3 ನೋಡ್ತೇವೆ. ಯೋನನ ದೇವ್ರು ಹೇಳಿದ್ರು ಏನಂತ? ಎಲ್ಲಿಗೆ ಹೋಗಂದ್ರು? ನಿನೆವೆ ಪಟ್ಟಣಕ್ಕೆ ಹೋಗುವಂದ್ರೆ ನೀವೇನ್ ಮಾಡ್ತಾ ದಾರ್ಶಿಸ್ಗೆ ಹೋಗುವಂತ ಕೊಪ್ಪಕ್ಕೆ ಇಳಿದು ಅಲ್ಲಿ ದಾರ್ಶಿಸ್ಗೆ ತೆರಳುವ ಅಡುಗನ್ನ ಕಂಡು ಬಾಡಿಗೆ ಕೊಟ್ಟು ಯೋಹಾನ ಸನ್ನಿಧಿಯಿಂದ ಬಾಡಿಗೆ ಕೊಟ್ಟು ಓಡುತ್ತಾನ. ಏನ್ ಅನ್ಕೋತೀರಿ? ಏಸಪ್ಪ ನೋಡ್ತಾ ಇರ್ತಾನೆ, ದೇವ್ರು ನೋಡ್ತಾ ಇದ್ರು. ನಮ್ಮ ಲೈಫಲ್ಲಿ ನೋಡ್ಬೇಕಂದ್ರೆ ನೋಡ್ತಾ ಇರ್ತಾರೆ. ಓಡ್ ಮಾಡಿ ನೋಡಿ, ಅನೇಕ ಸಾರಿ ನಾವು
ಕಳ್ಕೊಂಡ್ಬಿಡ್ತೀವಲ್ಲ ನನಗೆ ಯಾವಾಗ ವಿಶ್ವಾಸಿಗಳಿಗೆ ನೀವು ಯಾಕೆ ಕಳ್ಕೊಂತೀರಾ? ದೇವ್ರು ಕರಿಬೇಕಾದ್ರೆ ಬಂದ್ಬಿಡ್ರಿ, ನಾನು ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಗೊತ್ತಲ್ಲ. ಹಣ ಕಳ್ಕೊಬೇಕು, ಆರೋಗ್ಯ ಕಳ್ಕೊಬೇಕು, ಮನೆ ಕಳ್ಕೊಬೇಕು, ಗಂಡ ಹೆಂಡತಿ ಮಕ್ಕಳು ಕಳ್ಕೊಬೇಕು, ಸಮಾಜದ ಒಂದು ಸ್ಟೇಟಸ್ ನ ಕಳ್ಕೊಬೇಕು, ಎಲ್ಲಾ ಕಳ್ಕೊಬೇಕು. ಅಪ್ಪ ಏಸಪ್ಪ ರಕ್ಷಣೆ ಬರ್ತೀನಿ ಅಂತ ಎಂತ ಬುದ್ಧಿಶಾಲಿ ಲೋಕದಲ್ಲಿ ಏಸಪ್ಪ ಕರಿಬೇಕಾದ್ರೆ ಬಂದಾಗ ಎಲ್ಲರೊಟ್ಟಿಗೆ ಇನ್ನೂ ಅಧಿಕವಾಗಿ ಸೇರಿಸಿದೆ ನಮ್ಗೆ ಕೊಡ್ತಾನೆ ಬೇರೆ. ಹಾಲೆಲೂಯಾ. ಹಂಗೆ ಇವ್ರು ಏನ್ ಮಾಡ್ದ, ದೇವರ ಚಿತ್ತ ಅವನು ಸಿನಿಮೆಗೆ ಹೋಗ್ಬೇಕು, ಅದು ಚೆನ್ನಾಗಿ ಗೊತ್ತು. ಹೆಂಗ್ ಕಳ್ಕೊಂಡ ಅಂದ್ರೆ ರೆಫ್ಯೂಸಿಂಗ್ ಟು ಡೂ ಇಟ್, ನಾನ್ ಮಾಡಲ್ಲ ತಿರಸ್ಕರಿಸ್ಬಿಟ್ಟ ಏನ್ ಮಾಡ್ಬಿಟ್ಟ, ಅಡಿಗೆ ಹತ್ಕೊಂಡು ಟಾರ್ಶಿಸ್ಗೆ ಹೋದ ಅಲ್ವಾ. ಟಾರ್ಶಿಸ್ಗೆ ಹೋದ, ಸರಿ ತಿರಸ್ಕರಿಸ್ಬಿಟ್ಟ ಅವನು. ದೇವ್ರು ಬಿಟ್ಟ ನಿಮ್ಮನ್ನು ಅಷ್ಟೇ ಚೆನ್ನಾಗಿ ಕೇಳಿಸ್ಕೊಳ್ಳಿ ಚೆನ್ನಾಗಿ. ನಾನು ದೇವ್ರ ಇಷ್ಟ ಗೊತ್ತಿದ್ದು ಮಾಡಲ್ಲ ಅಂತ ನೀವು ತಿರಸ್ಕಾರ ಮಾಡ್ರೆ ಈ ವಚನ ಓದಿ, ಓದಿ 1:12-15 ಓದಿ. ಚಾಪ್ಟರ್ 1 ವರ್ಸಸ್ 12 to 15. ಯೋನನ ಗ್ರಂಥ 1:12-15. ಅವನು ಅವರಿಗೆ, ನಾನು ಎತ್ತಿ ಸಮುದ್ರದಲ್ಲಿ ಹಾಕಿರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು, ಈ ದೊಡ್ಡ ತುಫಾನು ನಿಮಗೆ ಸಂಭವಿಸುವುದು, ನನ್ನ ನಿಮಿತ್ತವೇ ಎಂಬುದು ನನಗೆ ಗೊತ್ತು ಎಂದು ಉತ್ತರ ಕೊಟ್ಟನು. ನಾವಿಕರು ಒಪ್ಪದೆ ದಡಕ್ಕೆ ಹಿಂದಿರುಗಬೇಕೆಂದು ಹುಟ್ಟು ಹಾಕುತ್ತಾ ಬಂದರು, ಸೇರಲು ಆಗಲಿಲ್ಲ. ಸಮುದ್ರವು ಇನ್ನು ಅಲ್ಲಕಲ್ಲವಾಗಿ ಅವರನ್ನು ಎದುರಿಸಿತು. ಇಲ್ಲಿ ನೋಡಿ, ಅವಾಗ ಮನುಷ್ಯ ಬೇಗ ಹೋಗ್ತಾರೆ, ಅವಾಗ ಮನುಷ್ಯ ಕಲೆ ಹೋಗ್ತಾರೆ, ದೇಸಪ್ಪ ಹೋಗ್ತಾರೆ. ಚೆನ್ನಾಗಿ ತಿಳ್ಕೊಳ್ತೀವಿ, ನಾವು ದೇವ್ರ ಚಿತ್ತನ ಮಾಡೋಕೆ ರಿಫ್ಯೂಸ್ ಮಾಡಿದ್ರೆ ಏಸಪ್ಪ ಕಡಿಮೆ ತೋರಿಸಲ್ಲ. ನೋಡಿ ಜನಗಳು ಗೊತ್ತಾಗುತ್ತೆ ನಾನ್ ಮಾಡೋ ತಪ್ಪೇ ದೇವ್ರು ಆಗ್ತಿದ್ದಾರೆ ನಮ್ಗೆ ಅಂತ. ಆದ್ರೂ ಸಾಕು ಪಾಪ ಅಯ್ಯೋ ಪಾಪ ಅಂತ ಬಿಟ್ರು ಓದೋಗ್ನಿ. ಅವರು ಯೆಹೋವನಿಗೆ ಮೊರೆಯಿಟ್ಟು, ಯೆಹೋವನೇ ಲಾಲಿಸು, ಈ ಮನುಷ್ಯನ ಪ್ರಾಣನಷ್ಟಕ್ಕಾಗಿ ನಾಶನವು ನಮಗೆ ಮಾಡಬೇಡಿ, ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ನೀವು ಮಾಡಬೇಡ, ಯೆಹೋವನೇ ನಿನ್ನ ಚಿತ್ತಾನುಸಾರ ಮಾಡಿದೆಯಲ್ಲ ಎಂದು ವಿನಯಿಸಿ ಯೋನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿಬಿಟ್ಟಿತು. ಕಾನ್ಸಿಕ್ವೆನ್ಸ್ ಆಫ್ ರೆಫ್ಯೂಸಿಂಗ್ ದ ಗಾಡ್ಸ್ ವಿಲ್. ದೇವರ ಚಿತ್ತ ನಮ್ಮ ಜೀವಿತ ನಾವು ಬೇಡ ಅಂತ ತಳ್ಬಿಟ್ರೆ ನಾವು ಬರೋ ದಂಡನೆ ಏನ್ ಗೊತ್ತಾ, ಯೋನನ ಸಮುದ್ರದಲ್ಲಿ ಬಿಸಾಕಿದ್ರು, ಬಾಳಿಯೇ ಕೊಟ್ಟು ಹಾಕಿದಾಗ ಸಮುದ್ರದಲ್ಲಿ ಹೋಗಿದ್ದ. ಸರಿನಾ? ಮುಂದೆ ನೋಡಿ, ಇನ್ನು 7ನೇ ಅಧ್ಯಾಯದಲ್ಲಿ 1-7 ಮತ್ತು 10ನೇ ವಚನ ನಾನು ಹೋಗ್ತೀನಿ. ಯೋನನು ಆ ಮೀನಿನ ಹೊಟ್ಟೆ ಒಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು. ಹೊರಗಡೆ ಮಾಡುವಂತ ಪಾಪ, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆಗ ನನಗೆ ಸತ್ತುತ್ತರವನ್ನು ದಯಪಾಲಿಸಿದನು, ಪಾತಾಳ ಗರ್ಭದೊಳಗಿಂದ ಕೂಗಿಕೊಂಡೆನು, ಆಹಾ ನನ್ನ ಧ್ವನಿಯನ್ನು ಲಾಲಿಸಿಸಿ ಯೆಹೋವನು ಮೀನಿಗೆ ಅಪ್ಪನೆ ಕೊಡಲು ಅದು ಯೋನನ ಒಳನೇರದಲ್ಲಿ ಯಾವಾಗ ಅವನ ತಪ್ಪ ಅರ್ಥ ಮಾಡ್ಕೊಂಡು ದೇವರಲ್ಲಿ ಬೇಡ್ತು, ಆಗ ದೇವರು ಅವನ್ನ ಮೀನು ಹೊಟ್ಟೆ ತೆಗೆದಾಕ್ತಿಗೆ. ಸ್ವಲ್ಪ ಯೋಚನೆ ಮಾಡಿ, 3 ದಿನ ಮೀನು ಹೊಟ್ಟೆ ಹೆಂಗಿರುತ್ತೆ ಅಪ್ಪ ದೇಸಪ್ಪ ಬೇಕಾಗಿತ್ತು ಹಂಗೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ನಾನು ಈ ತರ ಹೇಳ್ತೀನಿ ನಿಮ್ಗೆ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ, ದೇವರ ಆತ್ಮನಿಗೆ ಒಟ್ಟಿಗೆ ಮಾಡ್ತಾ ಇದ್ದಾನೆ. ನಾವು ದೇವರ ಚಿತ್ತ ತಿಳಿದು ಸಹ ಮಾಡದೆ ಇದ್ರೆ ವಿ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸ್, ದಂಡನೆಯನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಬೇಡ ಅಂತ ಕಲಿಬೇಡಿ, ದೇವರ ಚಿತ್ತನ ಬೇಡ ಅಂತ ಹೇಳ್ಬೇಡಿ. 7ನೇ ಉದಾಹರಣೆ ಹೇಳ್ತೀನಿ, ಹೊಸ ಒಡಂಬಡಿಕೆ. ಯಾಕಂದ್ರೆ ಹಳೆ ಒಡಂಬಡಿಕೆ ಮಾತ್ರ ಇಲ್ಲ, ಹೊಸ ಒಡಂಬಡಿಕೆ ಪೀಟರ್ ಬೇಜಾರು ಮಾಡ್ಕೊತಾರೆ. ಅದಕ್ಕೋಸ್ಕರವಾಗಿ ಪೇತ್ರನ ಕುರಿತಾಗಿ ಲೂಕ 5:10 ಮತ್ತು 11 ಓದಿ. ಲೂಕನ ಸುವಾರ್ತೆ 5:10 ಮತ್ತು 11ರಲ್ಲಿ ಸೀಮೋನನು ಪಾಲುಗಾರರಾಗಿದ್ದಂತ ಮಕ್ಕಳಾದ ಯಾಕೋಬ ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸೀಮೋನನಿಗೆ ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವೆ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಈ ಒಂದು ಕಾಂಟೆಕ್ಸ್ಟ್ ನೋಡುವುದಾದ್ರೆ, ಸನ್ನಿವೇಶ ಒಂದು ನೋಡುವುದಾದ್ರೆ ಏನಾಗಿತ್ತು ಅಂದ್ರೆ, ಫೋನ್ ಮೀನಿದ್ರು, ಓಕೆನಾ, ಎಸಪ್ಪ ಹೇಳಿದ್ರು ಮೀನಿದ್ರು. ನಂತರ ಅವ್ರು ತುಂಬಾ ಸಂತೋಷ ಆಯ್ತು, ವಿಸ್ಮಯ ಆಯ್ತು. ಆವಾಗ ಅವರು ಜೆಬೆದೇಯರ ಮಕ್ಕಳು ಯೋಹಾನ ಮತ್ತೆ ಯಾಕೋಬನ ಜೊತೆ ಯೇಸು ಕ್ರಿಸ್ತನನ್ನ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಪೇತ್ರ ಏನಂತ ಹೇಳಿದ್ರು, ನೀನು ಏನಾಗ್ತಾ ಮನುಷ್ಯ ಇರುವಂತ ಬೆಸ್ತನಾಗ್ತೀಯ, ಯು ವಿಲ್ ಬಿ ಎ ಫಿಶರ್ಸ್ ಆಫ್ ಮೆನ್. ಓಕೆನಾ? ಯೇಸು ಕ್ರಿಸ್ತ
ಕ್ರಿಸ್ತನ್ ಸತ್ತೋಗಿದ್ದಾನೆ, ಆತನ ಶಿಲುಬೆ ಮೇಲೆ ಹಾಕಲು ಸತ್ತ, ಆತನ ಸಮಾಧಿ ಮಾಡಿದ್ರು. ಓಕೆನಾ? ಸಮಾಧಿ ಮಾಡಾಗಾಯ್ತು. ಇವಾಗ ನೋಡಿ ಪೇತ್ರ ಏನ್ ಮಾಡ್ದ? 1ನೇ ಅಧ್ಯಾಯ ನೋಡ್ತೀವಿ ನಾವು. ಎಲ್ಲಿ ಹೋದ ವಾಪಸ್ ಅವನು? ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ಯೋಹಾನ 21:1-4 ಓದ್ತಾ ಇದ್ದೀನಿ. ಜಾನ್ ಚಾಪ್ಟರ್ 21 verse 1-4 ಓದ್ತೀನಿ. ನನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸೀಮೋನ ಪೇತ್ರನು, ದಿದಾಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾನಿಯೇಲನು, ಜೆಬೆದೆಯರ ಕುಮಾರರು ಆತನ ಶಿಷ್ಯರಲ್ಲಿ ಇಬ್ಬರು ಕೂಡಿದ್ರು. ಅವರಿಗೆ ಸೀಮೋನ್ ಪೇತ್ರ ಹೇಳ್ತಾ ಇದ್ದಾನೆ, ನಾನು ಮೀನಿಡಲಿಕ್ಕೆ ಹೋಗುತ್ತೇನೆ. ಅವ್ನು ಚೆನ್ನಾಗಿ ಗೊತ್ತು, ನಾವ್ ಯಾವತ್ತೂ ದೇವ್ರಿಗೆ ಆಟ ಆಡಕ್ಕಾಗಲ್ಲ. ಮನುಷ್ಯರು ಬೇಕಾದ್ರೆ ನಾವು ಕಿವಿ ಹೂವು ಹೂವ ಏನು ಯಾರೋ ಅದೇ ಚೆನ್ನಾಗಿರುತ್ತೆ. ಹಂಗಿಟ್ಬಿಡ್ಬೋದು. ಚೆನ್ನಾಗ್ ಗೊತ್ತು, ಪೇತ್ರನ ದೇವರು ಸೇವೆ ಕರೆದವರೇ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರಾಗಿ ಮಾಡಿದ್ದಾರೆ ಅಂತ. ಅದು ಗೊತ್ತಿದ್ರು ಕೂಡ ಅದು ಬೇಡ, ಅವ್ರು ಎಲ್ಲೋದ್ರು ಮೀನಿಡಕ್ ಹೋದ್ರು. ರಾತ್ರಿ ಎಲ್ಲ 7 ಎಕ್ಸ್ಪರ್ಟ್ ಫಿಶರ್ ಮ್ಯಾನ್ ಆದ್ರು. ಚೆನ್ನಾಗ್ ಗೊತ್ತು ಅವ್ನಿಗೆ ಮೀನಿಡಕ್ಕೆ. ಒಂದು ಮೀನು ಆ ರಾತ್ರಿ ಹೇಳಿ ಒಂದು ಮೀನು ಸಿಗ್ಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಅದಾಗಿಯೂ ಶಿಷ್ಯರು ಆತನನ್ನ ಯೇಸುವೆಂದು ತಿಳಿಯಲಿಲ್ಲ. ಅದೇ ಕಾನ್ಸಿಕ್ವೆನ್ಸ್ ನಾವು ನೋಡ್ತಿದ್ವಿ. 2ನೇ ಕಾನ್ಸಿಕ್ವೆನ್ಸ್ ನೋಡುವುದಾದ್ರೆ 21:17 ಆತನು 3ನೇ ಸಾರಿ ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ನಮ್ಮ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ನಾನು ಕೇಳಿದಕ್ಕೆ ಪೇತ್ರ ಏನ್ ಮಾಡಂತೆ? ದುಃಖಪಟ್ಟ. ನಾವು ಯೇಸಪ್ಪನ ಅವನ ಚಿತ್ತ ಬೇಡ ಅಂತ ತಿರಸ್ಕರಿಸ್ಬಿಟ್ರೆ ನಾವು ಯೇಸಪ್ಪನ ದುಃಖ ಪಡಬೇಕಾಗುತ್ತೆ. ಹಲ್ಲೆಲೂಯಾ. ಸ್ವಲ್ಪ ಯೋಚನೆ ಮಾಡಿ. ಏಸಪ್ಪ ಹೇಳೋದು ಕೆಲಸ ಮಾಡ್ತೀರಾ? ನಾವು ಏಸಪ್ಪ ಮುಂಬ ಹಾಕೋಕಾಗುತ್ತೇನ್ರಿ? ಆಗಲ್ಲ. ಸ್ವಾಮಿ ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನನ್ನ ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದರೆ ಅಂದನು. ಅವನಿಗೆ ಯೇಸು ತನ್ನ ಕುರಿಗಳನ್ನ ಮೇಯಿಸು. ನಾವು ದೇವ್ರ ಚಿತ್ತವನ್ನ ಬೇಡ ಅಂತ ತಿರಸ್ಕರಿಸಿದ್ರೆ ನಾವು ಕಾನ್ಸಿಕ್ವೆನ್ಸ್ ನ ಬೇರ್ ಮಾಡಬೇಕು, ದಂಡನೆನ ಅನುಭವಿಸಬೇಕು. ಅದು ಮೊದಲನೇದಾಗಿ ನಾವು ದೇವರ ಚಿತ್ತವನ್ನ ಕಳೆದುಕೊಳ್ಳುವಂತ. 2ನೇದಾಗಿ ಏನ್ ಕಳ್ಕೊಳ್ತೀವಿ ಅಂದ್ರೆ ಮೋಶೆಯ ಒಂದು ಜೀವನ ಕುರಿತಾಗಿ ನೋಡೋಣ. ನಂಬರ್ಸ್ ಅರಣ್ಯಕಾಂಡ 27-11, ನಂಬರ್ಸ್ 27-11. ಅಲ್ಲಿ ದೇವರು ಮೋಶೆಗೆ ಹೇಳ್ತಾನೆ, ಇಸ್ರಾಯೇಲ್ ಜನಗಳು ಅರಣ್ಯದಲ್ಲಿ ಬಂದಾರೆ, ಅವ್ರಿಗೆ ಏನಿಲ್ಲ, ನೀರಿಲ್ಲ, ನೀರು ಕೊಡ್ಬೇಕಂತ. ಓಕೆನಾ? ಅವಾಗ ದೇವರ ಮೋಶೆ ಯೋಹಾನ ಅಂತ ಕೇಳ್ಬೇಕಾದ್ರೆ, ದೇವರ ಕೇಳ್ಬೇಕಾದ್ರೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನ ಜೊತೆಯಲ್ಲಿ ಸಮೂಹದವರನ್ನು ಗುಣಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಕೇಳಿಸ್ಕೊಳ್ಳಿ ಚೆನ್ನಾಗಿ. ದೇವರು ನೀರು ಕೊಡು ಅಂತ ಆಜ್ಞಾಪಿಸು. ಓಕೆನಾ? ಮಾತಾಡ್ಬೇಕು ಅಂದ್ರೆ ಆಜ್ಞಾಪಿಸು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರು ಕುಡಿಸಲು ಕೊಡಬಹುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಆತನ ತಗ್ಗಿಸಿ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗಳಿಂದ ಕೊಡಿಸಿ ಅವರಿಗೆ, ದ್ರೋಹಿಗಳೇ ಕೇಳಿರಿ, ನಾವು ಬಂಡೆಗಳಿಂದಲೇ ನಿನಗೋಸ್ಕರ ನೀರು ಬರಮಾಡಬೇಕೋ ಎಂದು ಹೇಳಿ ಕೈಯೆತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದರು. ಆಗ ನೀರು ಪ್ರವಾಹ ಹೊರಡಿತು. ಜನರು ಅವರ ಪಶುಗಳು ಇಲ್ಲ ನಾವೇನ್ ನೋಡ್ತೀವಿ? 2ನೇದಾಗಿ ನಾವು ದೇವ್ರ ಚಿತ್ತ ಕಲ್ಕೊಳ್ಳೋದು ಹೆಂಗ್ ಗೊತ್ತಾ? ದೇವ್ರ ಚಿತ್ತಕ್ಕಿಂತ ಜಾಸ್ತಿ ಆಗಿ ಮಾಡ್ಕೊಡ್ತೀವಿ. ಏಸಪ್ಪ ಮೋಸೆಗೆ ಮಾತಾಡು ಅಂತ ಇವನು ಅವನ ಬೈಬಿಟ್ಟು ಕೋಲ್ ತಗೊಂಡು 2 ಸಾರಿ ಕೊಡ್ತ. ನೀರು ಬಂತ ಇಲ್ವಾ? ಅದೇ ನಾನು ಏಸಪ್ಪ ಮಾನ ಮರ್ಯಾದೆ ಕಾಪಾಡ ಯಾವುದು ಮೋಸೆ. ಇಲ್ಲ ಅಂದ್ರೆ ಡಿಗ್ನಿಟಿ ಆಫ್ ಮೋಸಸ್ ಏನ್ ಆಗ್ತಾ ಇತ್ತು ಅಪ್ಪಾಗೆ. ದೊಡ್ಡ ನಾಯಕನಾಗ್ತಾನೆ ಇದ್ರು ಅವರು. ಎಷ್ಟೋ ಲಕ್ಷಾಂತರ ಜನ ಅರಣ್ಯ ನಡೆಸ್ತಾ ಇದ್ರಲ್ಲ. ನೀರು ಬಂದಿಲ್ಲ ಅಂದ್ರೆ ನೀರೇನೋ ಕೊಟ್ಟರು ದೇವ್ರು. ಆದ್ರೆ ನಾವೇನ್ ಮಾಡ್ರಲ್ಲಿ? ದೇವ್ರು ಮಾತಾಡು ಅಂದ್ರೆ ಇವನು ಹೊಡೆದ. ಯಾಕಂದ್ರೆ ಬಂಡೆಗೆ ಕೋಯಿಂದ ಹೊಡೆದಂತ ಕಾರ್ಯ ಮೊದಲೇ ಆಗ್ಬಿಟ್ಟಿತ್ತು. ನೀವು ಅದನ್ನ ವಿಮೋಚನೆ ಕಾಂಡ 17 ನೋಡ್ಬೋದು. ಅಲ್ಲಿ ದೇವರೇನು ಹೊರಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನ ಎದುರಿಗೆ ನಿಲ್ಲುವೆನು, ನೀನು ಆ ಬಂಡೆಯನ್ನು ಹೊಡೆದಾಗ ಅದರ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ ಮೋಶೆ ಇಸ್ರಾಯೇಲ್ ಹಿರಿಯರ ಎದುರಲ್ಲಿ ಹಾಗೆ ಮಾಡಿದನು. ಕೋಲಲ್ಲಿ ಹೊಡಿಯಂತ ನಾವು ದೇವರು ಹೇಳಿದ್ವಿ ಒಂದ್ಸರಿ. ಓಕೆನಾ? ಅದಾಗೋಗಿತ್ತು.
ಅದಕ್ಕೆ ಹೇಳ್ತೀನಿ ನೋಡಿ, ದೇವ್ರ ಮಕ್ಕಳಾಗ ನಮಗೆ ಮಾಡೋದು ಅನೇಕ ಸಾರಿ ಏನ್ ಮಾಡ್ತೀವಿ ಹೇಳು, ಗೊತ್ತು ನಮ್ಗೆ ಮತ್ತೆ ಗೊತ್ತಲ್ಲ, ತುಂಬಾ ನಮ್ ನಾಲೆಜ್ ಇದೆ ಏಸಪ್ ಬಗ್ಗೆ, ನಮ್ಗೆಲ್ಲ ಬೆಲೆ ಗೊತ್ತಲ್ಲ, ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ತೀವಿ. ಅದಕ್ಕೆ ನೀವು ನೋಡುವುದಾದ್ರೆ ಕಾನ್ಸಿಕ್ವೆನ್ಸ್ ಏನ್ ಗೊತ್ತಾನೆ, ಗೊತ್ತಾ ನಿಮ್ಗೆ ಯಾಕನ? ನೀವು ನನ್ನನ್ನು ನಂಬದವರಾಗಿ ನನ್ನ ಗೌರವವನ್ನು ಕಾಪಾಡದೆ ಹೋದುದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಗೆ ನೀವು ಕಳೆದುಕೊಂಡು ಹೋಗಕೂಡದು ಎಂದು ಹೇಳಿದರು. ಅಲ್ಲ ನೋಡ್ತೇವೆ ಎರಡನೇ ಕಡೆ 20:12 ವಚನದಲ್ಲಿ ಏಸಪ್ಪ ಗೌರವನ್ನ ಅವ್ರು ಕಾಪಾಡಬೇಕು. ಅಲ್ಲಿ ಒಂದೇ ಸಾರಿ ಮೋಶೆ ಆ ಒಂದು ಬಂಡೆಯನ್ನು ಹೊಡಿಬೇಕಾದ್ರೆ ದೇವರು ಮುಂದೆ ನಿಂತಿದ್ರಲ್ವಾ, ದೇವ ಕೇಳ್ತಾರೆ. ಆ ಒಂದು ಶಕ್ತಿಯಿಂದನೇ, ಕೋಲೆಲ್ಲ ಶಕ್ತಿ ಇರೋದ್ರಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಕೋಲೆಲ್ಲ ಶಕ್ತಿ ದೇವರಲ್ಲಿ ನಿಂತಿದ್ರು, ಏಸಪ್ಪರ ಪ್ರಸನ್ನತೆ ಇತ್ತು. ಅಲ್ಲಿ 2ನೇ ಸಾರಿ ದೇವರು ಹೇಳಿದ್ರು, ನಾನ್ ನಿನ್ ಮೂಲಕ ಮಾತಾಡ್ತೀನೋ ಮಗನೇ ಮೋಶೆ, ನೀನ್ ಮಾತಾಡೋನು, ಇವನು ಅದೇ ಗೊತ್ತಲ್ಲ, ನಾವಿದ್ದಾನೆ ಗೊತ್ತಲ್ಲ ಮುಂದೆ. ಹಂಗೆ ನಾವು ವಿಶ್ವಾಸಿಗಳಾಗಿ ದೇವರಲ್ಲಿ ಬೆಳೀತಾ ವರ್ಷ ಹೋಗ್ತಾ ಅನೇಕ ಸಾರಿ ನಾವು ಏಸಪ್ಪನ ಮಾತಿಗಿಂತ ಅಧಿಕವಾಗಿ ಮಾಡ್ತೀವಿ. ಸಮಟೈಮ್ಸ್ ಏಸಪ್ಪನ ಜಾಗ ತಗೊಂಡು ಏಸಪ್ಪ ನಾನಿ ಹೇಳ್ತಾ ಇದ್ದಾನೆ, ನಾನ್ ಹೇಳೋದೆ ಅಂತೀನಿ. ಅರ್ಥ ಮಾಡ್ಕೋಬೇಕು. ಆ ತರ ಮಾಡಿ ಏನ್ ಮಾಡ್ಬಿಟ್ರು, ಮೋಶೆ ಆ ದೇವ್ರ ಚಿತ್ತವನ್ನ ಕಳ್ಕೊಂಡ್ಬಿಟ್ಟ. ಕಾನ್ಸಿಕ್ವೆನ್ಸ್ ಕಾನಾ ದೇಶದೊಳಗೆ ಹೋಗಕ್ಕಾಗ್ಲಿಲ್ಲ ಅಲ್ವಾ. ಮೂರನೇದಾಗಿ ಯಾವ್ದ ನಾವು ದೇವರ ಒಂದು ಚಿತ್ತ ಕಳ್ಕೊಂತೀವಿ, ಮೊದಲನೇದಾಗಿ ನಾವು ದೇವ್ರ ಚಿತ್ತ ಬೇಡ ಅಂತ ಹೇಳ್ತೀವಿ, ಅದಕ್ಕೂ ನಾವು ಕಾನ್ಸಿಕ್ವೆನ್ಸ್ ದಂಡನೆ ಅನ್ವಯಿಸ್ತೀವಿ. 2ನೇದಾಗಿ ದೇವ್ರ ಚಿತ್ತಕ್ಕಿಂತ ಜಾಸ್ತಿ ಮಾಡಕ್ ಹೋಗಿ ದೇವ್ರ ಚಿತ್ತ ಕಳ್ಕೊಂಡ್ಬಿಡ್ತೀವಿ ನಮ್ಮ ಲೈಫ್ ಅಲ್ಲಿ. 3ನೇದಾಗಿ 1 ಸಾಮ್ಯರ 10:8 ಓದಿ. 1 Samuel chapter 10 verse 8. ಕರೆಕ್ಟ್ ಆಗಿ 1 ಸಾಮ್ಯರ 10:8. 1 Samuel 10:8. ನೀನು ಮುಂದಾಗಿ ಗಿಲ್ಗಾಲಿಗೆ ಹೋಗು. 7 ದಿವಸಗಳಾದ ನಂತರ ನಾನು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಅರ್ಪಿಸುವುದಕ್ಕೋಸ್ಕರ ಅಲ್ಲಿಗೆ ಬಂದು ನೀನು ಮಾಡಬೇಕಾದನ್ನು ನಿನಗೆ ತಿಳಿಸುವೆನು. ಅಲ್ಲಿಯವರೆಗೂ ಕಾದುಕೊಂಡಿರು ಎಂದು ಹೇಳಿದನು. ಸಮವೇಲನು ಕೊಟ್ಟಂತ ಒಂದು ಆಜ್ಞೆ ಸೌಲಿಗೆ ಏನಾಗಿತ್ತು, ಗಿಲ್ಗಾಲಲ್ಲಿ ಕಾದ್ಕೊಂಡಿವಿ ಅಂದ್ರು ಅಲ್ವಾ, ಆ ಸರ್ವಾಂಗ ಹೋಮ ಅರ್ಪಿಸೋದು. ಆದ್ರೆ ಇಲ್ಲಿ ನೋಡಿ ಸೌಲ ಏನ್ ಮಾಡ್ತಾ ಗೊತ್ತಾ, 3ನೇದಾಗಿ ಏನ್ ಮಾಡ್ತೀವಿ ಗೊತ್ತಾ, ನಾವು ದೇವರ ಒಂದು ಚಿತ್ತ ಕಳ್ಕೊಂತೀವಿ ಅಂದ್ರೆ ಬೈ ಗೆಟಿಂಗ್ ಅಹೆಡ್ ಆಫ್ ಇಟ್, ಅಂದ್ರೆ ದೇವರ ಸಮಯಕ್ಕಾಗಿ ಕಾಯ್ದೆ ಅದಕ್ಕೆ ಮುಂಚೆನೆ ನಾವು ಮಾಡಕ್ ಹೋಗ್ತೀವಿ. ಅದಂತೂ ಎಡವಟ್ಟೆ. ಅರ್ಥ ಆಯ್ತಲ್ಲ, ದೇವ್ರ ಸಮಯ ಇದೆ ಒಂದು, ಅದಕ್ಕೆ ಕಾಯ್ಕೊ, ಆ ಸಮಯದಲ್ಲೇ ದೇವರ ಚಿತ್ತವನ್ನು ಮಾಡೋದು. ಚೆನ್ನಾಗಿ ತಿಳ್ಕೊಳ್ಳಿ, God's time only God will do and fulfill, or he will fulfill the will of God. ದೇವರ ಚಿತ್ತವನ್ನ ಆ ಸಮಯದಲ್ಲಿ ಆತ ಮಾಡೋದು. ಆದ್ರೆ ಆ ಸಮಯಕ್ಕಿಂತ ಮುಂಚೆನೇ ನಾವು ಮಾಡಕ್ ಹೋಗೋದು. ಅಲ್ಲಿ ಸೌಲ ಏನ್ ಮಾಡುತ್ತಾ, 1 ಸಾಮ್ಯರ 13:8 ವಚನ ಓದಿ. ಅಲ್ಲಿ ಸೌಲ ಏನ್ ಮಾಡ್ತಂತೆ, 1 Samuel chapter 13 verses 8 to 12. ಸೌಲನು ಸಾಮ್ಯನ ಆಜ್ಞೆಯಂತೆ ಗಿಲ್ಗಾಲಿನಲ್ಲಿ 7 ದಿವಸ ಇದ್ದರು. ಸಾಮ್ಯನನ್ನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದನ್ನು ತೀರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಅದು ತೀರುವಷ್ಟರಲ್ಲೇ ಸಾಮ್ವೇಲನು ಬಂದನು. ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು ಸಾಮ್ವೇಲನು ಅವನನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಅವನು ಜನರು ಚದರಿ ಹೋಗುವುದನ್ನು ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು ಫಿಲಿಷ್ಟಿಯರು ಮಿಕ್ಸಾನಿನಲ್ಲಿ ನಮಗೆ ವಿರುದ್ಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ ನಾನು ಯೆಹೋವನಿಗೆ ಶಾಂತಾರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಷ್ಟಿಯರ ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದ ಎಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೂಡೆನು ಅಂದನು. ನೋಡ್ರೆ ಸೌಲ 2 ಕಾರ್ಯದಲ್ಲಿ ಭಯಪಟ್ಟಿದ್ದು. ಒಂದು ಜನರೆಲ್ಲ ಹೋಗ್ತಾರೆ ಅವ್ನು ಭಯ ಆಯ್ತು. 2ನೇದಾಗಿ ಆ ಫಿಲಿಸ್ಟರ್ ಬಂದು ಬಿದ್ಬಿಡ್ತಾರೆ ನನ್ನ ಮೇಲೆ ಅಂತ ಭಯಪಟ್ಟೆ. ಏಸಪ್ಪನ ಟೈಮ್ ಇದ್ದಿದ್ದೇ ಅವ್ನು 7 ದಿನ ಕಾಯ್ಕೋಬೇಕಾಗಿತ್ತು, ಅದೇ ಸಮಯ. ಅದೇ ಅವ್ನು ಏನ್ ಮಾಡ್ಬಿಟ್ಟ, ಸಾಮುವೇಲನ್ನು ಯಾಜಕರು ಅಪರಾಧಿಗಳು ಮಾಡ್ಬೇಕಂತ ಸರ್ವಾಂಗ ಹೋಮವನ್ನ ಮಾಡಿಬಿಟ್ಟ. ಸಮಯಕ್ಕೆ ಮೊದಲೇ ಮಾಡಿದ್ರಿಂದಲೇ ಅವನು ಅನ್ವಯಿಸಿದಂತ ಅವನ ದಂಡನೆ ಏನ್ ಗೊತ್ತಾ, ಅದೇ 13ನೇ ಅಧ್ಯಾಯ 13 ಮತ್ತು 14. ಆಗ ಸಾಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ. ಕೈಗೊಂಡಿದ್ದರೆ ಆತ ನಿನ್ನ ರಾಜ್ಯವನ್ನು ಇಸ್ರೇಲಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೂ ನಿನ್ನ ಅರಸತನವು ನಿಲ್ಲುವುದಿಲ್ಲ.
ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದುದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಸ್ವಲ್ಪ ಯೋಚನೆ ಮಾಡಿದ್ವಿ. ಅವನ ಆತರ ಸಮಯಕ್ಕೆ ಮುಂಚೆ ಮಾಡಿದ್ರಿಂದಲೇ ಅದನ್ನ ಕಿಂಚಿತ್ತನೆ ಕಳ್ಕೊಂಡ್ಬಿಟ್ಟ, ಅರಸುತನ ಕಳ್ಕೊಂಡ್ಬಿಟ್ಟ. ಅದು ಮಾತ್ರವಲ್ಲ, ದೇವರ ಚಿತ್ತ ಏನಾಗಿತ್ತು, ಆತನ ಒಂದು ಸಂತತಿಯೇ ಬರ್ಬೇಕಾಗಿತ್ತು ಇಸ್ರೇಲಲ್ಲಿ. ಆತನ ಸಂತತಿ ಬಂದ ಇಸ್ರೇಲ್ ರಾಜಗಳ ಮೂಲಕನೇ ಮೆಷಿಯ ಬರ್ತಾ ಇದ್ದ, ಯೇಸು ಕ್ರಿಸ್ತನು ಬರ್ತಾ ಇದ್ದ. ಇವನು ಮೊದ್ಲೇ ಮಾಡ್ಕೊಂಡ ನೋಡಿ, ಅದಕ್ಕೆ ಆತನ ಒಂದು ಅರಸನ ಕಳ್ಕೊಂಡ, ಸಂತತಿಯು ಕೂಡ ಬರ್ಲಿಲ್ಲ. ದೇವರು ಯಾರನ್ನ ಎಬ್ಸಿದ್ರು ನೆಕ್ಸ್ಟ್? ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಿ. ದೇವರ ಅಪಾಯಿಂಟೆಡ್ ಟೈಮ್ ಅಲ್ಲೇ ಏಸಪ್ಪ ತನ್ನ ಚಿತ್ತವನ್ನ ನೆರವೇರಿಸೋದು. ವಿ ಹ್ಯಾವ್ ಟು ವೇಟ್. ನಾವು ಕಾಯ್ಬೇಕು. ಕಾಯ್ದಿನ ನಾವು ಮಾಡಕ್ ಹೋದ್ರೆ ನಾವು ದಂಡನೆ ಅನುಭವಿಸಬೇಕು. ಇನ್ನೊಬ್ಬ ಮಹಾನುಭಾವ ಇದ್ದಾನೆ ಸರಿ, ದೇವರು ಹೇಳಿಕೆ ಸಮಯಕ್ಕೆ ಕಾಯ್ದಿರಾ, ದೇವರಿಗೆ ಏನೋ ಸಹಾಯ ಮಾಡ್ತೀನಿ ಅಂತ ಒಂದು ಮಾಡಬೇಕು. ಯಾರು ಗೊತ್ತಾ? ಆದಿಕಾಂಡ 15:4, Genesis chapter 15 verse 4. ಧರ್ಮವು ನಿನಗೆ ಬಾಧ್ಯನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿದರು. ಯಾರಿಗೆ ಹೇಳಿದ್ರು ದೇವರು? ಅಬ್ರಾಹ್ಮನಿಗೆ ದೇವರು ಹೇಳಿದ್ರು, ನಾನು ತಕ್ಕ ಸಮಯದಲ್ಲಿ ನಿನಗೆ ಮಗನನ್ನ ಕೊಡ್ತೇನೆ, ಆ ಮಗನೇ ನಿನಗೆ ಬಾಧ್ಯಸ್ಥನಾಗ್ತಾನೆ, ಆತನ ಮೂಲಕನೇ ನಾನು ಆಶೀರ್ವದಿಸ್ತೇನೆ, ಆತನ ಮೂಲಕ ನಾನು ದೇಶವನ್ನ ಸೃಷ್ಟಿ ಮಾಡ್ತೇನೆ, ಅಂದ್ರೆ ಹುಟ್ಟು ಮಾಡ್ತೇನೆ, ಅದ್ರ ಮೂಲಕನೇ ನಾನು ಮೆಷೆಯನ್ನ ಕರ್ಕೊಂಡ್ ಬರ್ತೇನೆ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ಈತ ಕಾಯ್ಬೇಕಾಗಿತ್ತು ಅಲ್ವಾ? ಏನ್ ಮಾಡ್ದ? ಆದಿಕಾಂಡ 16:1-2 ಅಬ್ರಾಹ್ಮನಿಗೆ ಒಬ್ಬ ಹೆಂಡತಿ ಇದ್ರು. ಯಾರು? ಸಾರಾಯನಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವರಾದ ಆಗರನೆಂಬ ದಾಸಿ ಇದ್ರು. ಈಗಿರಲಾಗಿ ಸಾರಾಯನು ಅಬ್ರಾಹ್ಮನಿಗೆ ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದಿತ್ತು ಎಂದು ಹೇಳಲು ಅಬ್ರಾಹ್ಮನ ಆಕೆಯ ಮಾತಿಗೆ ಯಾವಾಗ್ಲೂ ನಾನು ಅನ್ಕೋತೀನಿ, ಯಾರು ಮಾತು ಕೇಳಬೇಕು, ಅವ್ರ ಮಾತು ಕೇಳಬೇಕು. ಹಾಲೆಲೂಯಾ. ತಾನೇ? ಯಾಕೆ ಒಪ್ಕೋಬೇಕು? ಸಾರಾಗಿ ದೇವ್ರು ಹೇಳಿದ್ರು, ಆಮೇಲೆ ಸಾರಾಗಿ ಹೇಳಿದ್ರು ಇದೇ ವರ್ಷ ನೆಕ್ಸ್ಟ್ ಇದೇ ಟೈಮೇ ನೆಕ್ಸ್ಟ್ ವರ್ಷ ನಿಮ್ಮ ಮಕ್ಕಳಾಗುತ್ತೆ ಅಂತ. ಆದ್ರೆ ಅಬ್ರಹಾಂ ದೇವ್ರು ಹೇಳಿದ್ರು ಫಸ್ಟ್ ಅಲ್ವಾ? ದೇವ್ರ ಸಮಯಕ್ಕೆ ಕಾಯ್ದಿರಾ? ಹಂಗ ಮನ್ಸೊಳಗೆ ಇತ್ತು ಪಾಪ ಅಲ್ವಾ? ದೇವ್ರು ಮಾಡತ್ತಾನೆ. ಏಸಪ್ಪನ ನಾನೇ ಹುಟ್ಟಿಸ್ಬಿಟ್ಟು ಒಬ್ಬನ ಕಣ ಏಸಪ್ಪನ ನಿಲ್ಲಿಸ್ಬಿಡ ಅನ್ಕೋಣ ಹಂಗೆ ಬೈದು. ಯಾರು ಹುಟ್ಟಿದ್ದು? ಯಾರು ಹೇಳಿ? ಇಸ್ಮಾಯಿಲ್ ಹುಟ್ಟಿದ, ಇಸ್ಮಾಯಿಲ್ ಕಗೊಂಡು ಅದೇ ಅದೇ ವಾಕ್ಯ ನಮ್ಮ ಓದಿದ್ದು 15:4. ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ ಅಂತ ಹೇಳಿದ್ರು. ಇವ್ನು ಕವನ ಇರ್ತಾನೆ, ನನ್ನ ಮಗನೇ ನಾನು ದೇವ್ರು ಬಂದವ್ರೆ. ಇಸ್ಮಾಯಿಲ್ ಇರ್ಲಿ ಬಿಡು, ದೇವ್ರೇ ನಾನು ಕೊಡುವಂತ ಲೆಜಿಟಿಮೇಟ್ ಆಗಿ, ಅಂದ್ರೆ ನಿನ್ನ ಹೆಂಡತಿಯಾಗಿ ನ್ಯಾಯಬದ್ಧವಾಗಿದ್ದಾರಲ್ಲ ಸಾರಾಯಿ, ಅವ್ರ ಮೂಲಕನೇ ಮಗು ಆಗೋದೇ ನಾನು ನಿನ್ನ ಸಂತತಿ ಅಂತ ಎನಿಸ್ತೇನೆ, ಆತನನ್ನೇ ನಾನು ಆಶೀರ್ವದಿಸೋದು ಅಂತ ದೇವರು ಹೇಳಿದ್ರು. ನೋಡಿ ಚೆನ್ನಾಗಿ ಮಾಡ್ಬಿಟ್ಟ ಅಬ್ರಹಾಮ. ದೇವ್ರ ಸಹಾಯ ಮಾಡ್ಬೇಕಂತ ದೇವ್ರ ಸಭೆ ಮುಂಚೆ ಮಾಡ್ಬಿಟ್ಟ. ಏನ್ ದಂಡನೆ ಅನ್ಬೇಕು ಗೊತ್ತಾ ಅವನು? ಅದೇ 21:10 ಮತ್ತು 12ನೇ ವಚನ ನೋಡಿ. 10-12ನೇ ವಚನ 21ನೇ ಅಧ್ಯಾಯ ಆದಿಕಾಂಡದಲ್ಲಿ ಓದಿ. ಯಾರು? ಐ ವಾಂಟ್ ಸಮ್ ಮೆನ್ ಟು ರೀಡ್. ಯಾರೋ ಒಬ್ರು ಬ್ರದರ್ಸ್ ಓದಿ. ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಈಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದರು. ಮಗನ ದೆಸೆಯಿಂದ ಈ ಮಾತು ಅಬ್ರಹಾಮನಿಗೆ ಬಹು ದುಃಖವನ್ನು ಹುಟ್ಟಿಸಿತು. ಮಗನ ದೆಸೆಯಿಂದ ಈ ಮಾತು ಅಬ್ರಹಾಮನಿಗೆ ಬಹು ದುಃಖವನ್ನು ಹುಟ್ಟಿಸಿತ್ತು. ಈ ದುಃಖ ಬೇಕಾಗಿತ್ತು ಅವನಿಗೆ. ಯಾಕೆ ಹೇಳಿ? ದೇವರಿಗೋಸ್ಕರ ಕಾಯ್ದಿರ ತಾನೇ ಒಂದ್ ಮಗನ್ನ ಇದು ಮಾಡ ನೋಡಿ. ಆಗರ ಮೂಲಕವಾಗಿ ಇವಾಗ ಒಂದ್ ಮನೆಯ ದಂಡನೆ ಏನು? ದುಃಖ. ಯಾರು ಹೇಳಿ? ಅದಕ್ಕೆ ನಾನು ಕಳಿಸಿ ಹೋಗಿದ್ದು. ನೀವ್ ಹೇಳ್ರಿ ಬ್ರದರ್ಸ್, ಯಾರಾದ್ರೂ ನಿಮ್ಗೆ ನಿಮ್ಮ ಅಕ್ಕನ ಒಡೆ ಕಳ್ಸೋದ್ರೆ ನಿಮ್ಮ ಮಗನ ಮಗ ಕಳ್ಸ್ಬಿಟ್ರೇನ್ರಿ? ಎಷ್ಟು ವೇದನೆ ಅಲ್ವಾ? ಏನ್ ಅನ್ನೋಂತೀರ? ವೇದನೆ ನೀವು ನೋಡಿ ವೇದನೆ ಪಡೋದಿಲ್ಲ. ಓ ಮಕ್ಕಳ ಮಕ್ಕಳ ನಿಂತ್ಕೊಳ್ರಿ ಮಕ್ಕಳ, ವೇದನೆ ಪಡೋಲ್ಲ ಮಕ್ಕ ನೀವು ಮುಂದೆ ಅಂತಂದ್ರು. ಅಲೋ ಎಷ್ಟು ವೇದನೆ ಅಲ್ವಾ? ಐ ಎಮ್ ಎ ಸ್ಪಿನ್ಸ್ಟರ್. ನಾನು ಮನೆ ಆಗದೆ ಇರ್ಬೋದು, ಅದೇ ನನ್ಗೆ ನೋವು ಚೆನ್ನಾಗಿತ್ತು. ನನಗೆ ಎಷ್ಟೋ ಮಕ್ಕಳಿದ್ದಾರೆ ನಮ್ಮ ಮನೆಯಲ್ಲಿ ಯಾರೇ
ನಮ್ಮ ತಾಯಿ ಆರು ಹುಟ್ಟಿಸಿದ್ರು, ಅವ್ರು ಇಬ್ರು ನೋಡಿಸ್ತಾರೆ ನನ್ ಬಿಟ್ಟು ನೋಡ್ಕೊಂಡು ಎಷ್ಟು ಹೇಳ್ಕೊಟ್ರ ಅವ್ರು ಮೊಮ್ಮಕ್ಕಾಗ್ತಾರೆ, ಅವರ ನನ್ನ ಮಕ್ಕಳೇ ಇಸಂತಾರೆ. ಎಷ್ಟು ನೋವಾಗುತ್ತಲ್ವಾ, ಲೋಕದಲ್ವಾ ನೋಡಿ ಆ ನೋವು ಅನ್ಭವಿಸಿದ. ಅದೇ ನಾನು ಹೇಳಿದೆ, ದೇವರ ಚಿತ್ತಕ್ಕೆ ಆ ಸಮಯಕ್ಕೆ ಮೊದಲೇ ನಾವೇನ ಮಾಡಿದ್ರೆ ನಾವು ಅನುಭವಿಸಬೇಕು. ದುಃಖವನ್ನು ಬಹು ದುಃಖವನ್ನು ಹುಟ್ಟಿಸಿದ್ದು ಓದ್ಬೋದಪ್ಪ. ಆದರೆ ದೇವರು ಅವನಿಗೆ ಮಗನ ಮತ್ತು ದಾಸಿಯ ದೆಸೆಯಿಂದ ಅವನಿಗೆ ಕರಕರಿಯಾಗಬಾರದು, ಸಾರುಳು ಹೇಳಿದಂತೆ ಮಾಡು, ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು. ಸಾಕು, ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು. ಮಗನ ಮತ್ತು ದಾಸಿಯ ದೆಸೆ ನಿನಗೆ ಕರಿಕರಿ ಆಗುವುದು. ನೋಡಿ, ಯಾರು ಹೆಂಡತಿ ಮತ್ತೆ ಮಗನ ಮೂಲಕವಾಗಿ ನಿನ್ ತೊಂದರೆ ಆಗುತ್ತೆ ಮಗನೇ ಅಂತ ದೇವರು ಹೇಳ್ತಿದ್ದಾರೆ. ಎಂತ ಒಂದು ವೇದನೆ ಅನ್ನೋಕ್ಕೆ ಆ ಒಂದು ಕಾನ್ಸಿಕ್ವೆನ್ಸ್ ನಾವು ಬೇರ್ ಮಾಡ್ಬೇಕಾಗತ್ತೆ. ಅದು ಮಾತ್ರವಲ್ಲ, ಇನ್ನೊಂದು ಏನು ಕಾನ್ಸಿಕ್ವೆನ್ಸ್ ಎಲ್ಲರೂ ಅನ್ವಯಿಸ ಮಾಡಿದೆ ಗೊತ್ತಾ? ಅಬ್ರಾಮ ಮತ್ತೊಂದು ಜನಾಂಗನ ದೇವರು ಆಶೀರ್ವದಿಸಿದ್ರು, ಇಸ್ಮಾಯಿಲ್ ಜನಾಂಗ ದೇವರು ಆಶೀರ್ವದಿಸಿದ್ರು. ಅಲ್ಲಿ 16:12 ನೋಡ್ತೀವಿ ಆದಿಕಾಂಡ, ಅವನು ಕಾಡು ಕತ್ತೆಯಂತೆ ಇರುವನು, ಅವನು ಎಲ್ಲರ ಮೇಲೆ ಕೈ ಎತ್ತುವರು. ಏಸಪ್ಪ, ಹಾಗೆಯೇ ಅವನ ಮೇಲೆ ಎಲ್ಲರೂ ಕೈ ಎತ್ತುವರು, ತನ್ನ ಅಣ್ಣ ತಮ್ಮಂದಿರ ಎದುರುಗಡೆಯೇ ವಾಸ ಮಾಡುವನು ಅಂತ ಅವನು ಕೆಲಸ ಮಾಡಿದ್ರು. ನೋಡ್ರ, ದೇವರ ಚಿತ್ತಕ್ಕೆ ಸಮಯಕ್ಕೆ ಮುಂಚೆನೆ ನಾವೇನಾದ್ರೂ ಮಾಡಿಬಿಟ್ರೆ ಎಡವಟ್ಟೆ ಮಾಡೋದು ನಾವು ಮೊದಲೇ ಬಂತು. ದಯವಿಟ್ಟು ಪ್ರಿಯರೇ, ನಾವು ವಿಶ್ವಾಸಿಗಳಾಗಿದ್ದೇವೆ, ತಮಾಷೆ ಅಲ್ಲ, ಚೆನ್ನಾಗಿ ತಿಳ್ಕೊಳ್ಳಿ. ದೇವರ ಸಮಯಕ್ಕೆ ಕಾಯುವವರಾಗಿರ್ಬೇಕು ನಾವು. ಇಲ್ಲದಿದ್ರೆ ಅದೇನ್ ಗೊತ್ತಾ, ಅನ್ರೆಕ್ಟಿಫೈಡ್ ಸಿನ್ ಮಿಸ್ಟೇಕ್ ಆಗ್ಬಿಡ್ತದ. ನಾವು ಸರಿ ಮಾಡಕ್ ಆಗದೆ ಇರುವಂತ ಒಂದು ತಪ್ಪು ಆಗುತ್ತದೆ ನಿಮ್ ಜೀವಿತದಲ್ಲಿ. ನೀವೇನಾದ್ರೂ ದೇವರ ಚಿತ್ತಕ್ಕೆ ಸಮಯಕ್ಕೆ ಮುಂಚೆನೆ ಏನೋ ಮಾಡಕ್ ಹೋಗ್ರಿ, ಅದು ನಾವು ಸರಿ ಮಾಡಕ್ ಆಗದೆ ಇರುವಂತ ಒಂದು ತಪ್ಪಾಗೋಗ್ಬಿಡುತ್ತೆ. ನಾವು ದೇವರ ಮಕ್ಕಳು, ದೇವರ ಚಿತ್ತಕ್ಕೆ ನಡಿಬೇಕು ಪ್ರಿಯ. ಅದಕ್ಕೆ ಒಬ್ಬ ವ್ಯಕ್ತಿ, ಇವರು ಥಿಯಾಲಜಿ ಈ ತರ ಹೇಳಿದ್ದಾರೆ, ಗಾಡ್ಸ್ ವಿಲ್ ಡನ್ ಇನ್ ಗಾಡ್ಸ್ ವೇ ವಿಲ್ ನಾಟ್ ಲ್ಯಾಕ್ ಗಾಡ್ಸ್ ಸಪೋರ್ಟ್ ಅಂತ. ಹಲ್ಲೆಲೂಯಾ. ದೇವರ ಚಿತ್ತವನ್ನ ದೇವರ ರೀತಿಯಲ್ಲಿ ದೇವರ ಸಮಯದಲ್ಲಿ ಮಾಡುವುದಾದ್ರೆ ದೇವರ ಒಂದು ಸಹಾಯ ಯಾವತ್ತೂ ನಮ್ಗೆ ಇಲ್ಲದೆ ಇರುವುದು. ಯಾರಿಗಲ್ಲ ನಿಮ್ಗೆ ಇಷ್ಟ, ಯೇಸು ಕ್ರಿಸ್ತನಿಂದ ಆತನು ನಮ್ಮನ್ನು ನೋಡಿ, ಈಕೆ ನನ್ನ ತಾಯಿ, ಈತ ನನ್ನ ಅಣ್ಣ, ಈತ ನನ್ನ ತಮ್ಮ, ಈತ ನನ್ನ ತಂಗಿ ಅಂತ ಹೇಳ್ಬೇಕಂತ ಆಸೆ. ಹೇಳ್ಬೇಕಾದ್ರೆ ಯೇಸಪ್ಪ ನನ್ನ ನೋಡಿ ಹಾಗೆ ಹೇಳ್ಬೇಕಂದ್ರೆ ಮಾರ್ಕ 3:33-35 ವಚನ ಇದೆ ನೋಡಿ. ಆತನು ಅವರಿಗೆ, ನನಗೆ ತಾಯಿಯು ತಮ್ಮಂದಿರು ಯಾರು ಎಂದು ಹೇಳಿ ತನ್ನ ಸುತ್ತಲೂ ಕೂತಿದವರನ್ನು ನೋಡಿ, ಇಗೋ ನನ್ನ ತಾಯಿ, ನನ್ನ ತಮ್ಮಂದಿರು, ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯು ಆಗಬೇಕು ಅಂದನು. ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರ ಸನ್ನಿಧಾನದಲ್ಲಿ ಬಂದಿದ್ದೇವೆ, ಆತನ ವಾಕ್ಯಗಳನ್ನು ಕೇಳಿದ್ದೇವೆ. ದೇವರ ಚಿತ್ತ ಬೇಡ ಅಂತ ನಾವು ಹೇಳಕ್ಕೆ ಆಗಲ್ಲ ಪ್ರಿಯರೇ. ಯಾಕಂದ್ರೆ ಆತನು ನನ್ನ ತಂದೆಯಾಗಿದ್ದಾನೆ, ಆತನ ಕುರುಬನಾಗಿದ್ದಾನೆ, ಆತನ ನಡೆಸ್ತಾ ಇದ್ದಾನಲ್ಲ. ಆತನ ಇಷ್ಟಕ್ಕೆ ನಾವು ಬದ್ಧರಾಗಬೇಕು, ಆ ಇಷ್ಟವನ್ನು ಅರ್ಥ ಮಾಡ್ಕೋಬೇಕು. The desire and the will of God should be the priority in my life. ನನ್ನ ಜೀವಿತದಲ್ಲಿ ಅದಕ್ಕೆ ಬಾಧ್ಯ, ಒಂದು ಮೊದಲ ಸ್ಥಾನ ಕೊಡ್ಬೇಕು ಪ್ರಿಯರೇ. ಯಾಕಂದ್ರೆ ಅದನ್ನ ನಾವು ರಿಜೆಕ್ಟ್ ಮಾಡುವುದಾದ್ರೆ, ತಿರಸ್ಕರಿಸುವುದಾದ್ರೆ ನಾವು ದಂಡನೆ ಅನುಭವಿಸಬೇಕಾಗುತ್ತೆ. ಅದಕ್ಕಿಂತ ಆ ಸಮಯಕ್ಕಿಂತ ಮುಂಚೆ ಮಾಡಿ ನಾವು ದಂಡನೆ ಅನುಭವಿಸಬೇಕಾಗುತ್ತೆ. ಆ ಸಮಯಕ್ಕೆ ನಾವು ಕಾಯ್ದೆ, ನಾವು ಅದಕ್ಕೆ ಮೊದಲೇ ಮಾಡಕ್ಕೆ ಹೋದ್ರೂ ಸಹ ನಾವು ಕಾಯ್ದೆ, ನಾವು ಆ ದಂಡನೆ ಅನುಭವಿಸಬೇಕಾಗುತ್ತೆ. ದೇವರ ಚಿತ್ರ ಕುರಿತಾಗಿ ಮಾತನಾಡಿದ್ದೇವೆ. ಪ್ರತಿ ದಿನ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ, ಏಸಪ್ಪ ನಿನ್ ಚಿತ್ತ ನನ್ನ ಜೀವಿತ ನೆರವೇರು, ಆ ಒಂದು ಚಿತ್ತಕ್ಕೆ ನಾನು ಒಪ್ಪಿಸಿಕೊಳ್ಳೋದಕ್ಕೆ ನನಗೆ ಆ ಬಲ ಕೊಡು, ಜ್ಞಾನ ಕೊಡು. ಹೌದು ಪ್ರಿಯರೇ, ಕೇಳ್ಕೊಳ್ಳಿ ನಿಮ್ಮ ಹೃದಯದಲ್ಲಿ. ಆ ಒಂದು ಸಹಾಯ ಮಾಡು, ನಂಬಿಕೆ ಕೊಡು ಏಸಪ್ಪ. ನೀನು ನನಗೆ ಪ್ರಕಟ ಮಾಡುವಂತ ಚಿತ್ತಾನುಸಾರ ನಡೆಯೋದಕ್ಕೆ ನನಗೆ ಆ ಒಂದು ಒಬೀಡಿಯನ್ಸ್ ಅನ್ನು ಕೊಡು, ವಿಧೇಯತೆಯನ್ನು ಕೊಡು ಅಂತ ಕೇಳಿದ್ದೇವೆ. ಎಂದೆಂದು ಇರುವ ಮುಂದೆ ಬರುವ ನನ್ನ ರಾಜನೇ, ಎಂದೆಂದು ಇರುವ ಮುಂದೆ ಬರುವ ನನ್ನ ರಾಜನೇ.
ಇರುವಂತ ಎಲ್ಲ ವಾಕ್ಯಗಳನ್ನ ಹೌದು ರಾಜ ನೀನೇ ನಮ್ಮ ಒಟ್ಟಿಗೆ ಮಾತನಾಡಿದ್ದಿ, ನಾವು ಅದಕ್ಕೆ ಒಪ್ಪಿಸಿಕೊಟ್ಟವರಾಗಿ ಮುಂದಿನ ದಿನಗಳಲ್ಲಿ ಅದರಂತೆ ನಡೆಯೋದಕ್ಕೆ ಬರಬಹುದು. ಪ್ರತಿಯೊಬ್ಬರಲ್ಲಿ ನಿಶ್ಚಿತ ಮಾತ್ರ ನೆರವೇರಬೇಕು. ಯಾಕಂದ್ರೆ ನಿಶ್ಚಿತ ಇಲ್ಲಿ ಪೌದ್ರದ ಪರಲೋಕದ ನೆರವೇರೋದೇ ಬುಡಕದ ನೆರವೇರಬೇಕಾಗಿದ್ದಿಲ್ಲ. ನಮ್ಮ ಒಂದು ಜೀವಿತಗಳ ನಿಶ್ಚಿತ ನೆರವೇರಬೇಕಾದ್ರೆ ನಮ್ಮ ಒಂದು ಮೂಲಕವಾಗಿ ಅನೇಕ ವಿಶ್ವಾಸಿ ಮಕ್ಕಳ ಜೀವಿತವೂ ಸಹ ನಿಶ್ಚಿತ ನೆರವೇರುವಂತೆ ನಾವು ಜೀವಿಸಬೇಕಾಗಿದೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಮ್ಮ ಕರ್ತಾನ ಯೇಸು ಕ್ರಿಸ್ತನ ಕೃಪೆಯು ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸಹವಾಸವು ಸಹಾಯವು ಸದಾಕಾಲ ನೆರಟಿಗಿರಲಿ. Let Jesus bless you and your family abundantly.